ವೇದಿಕೆ ಆಸೀನರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಹಿಂದೂ ಸಮಾಜೋತ್ಸವ ದೊಡ್ಡಬಳ್ಳಾಪುರ ತಾಲೂಕು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಧರ್ಮಗುರುಗಳಾದಂಥ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿರವರು ಪುಷ್ಪಾಂಜಲಿ ಮಹರ್ಷಿ ಆಶ್ರಮ ತಪ್ಸಿಯಾಗಿ ಅವರಿಗೆ ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿ ಪರವಾಗಿ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀಯುತ ಮಂಗೇಶ್ ಬೆಂಡೇರವರು ಮೂಲತಃ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯವರಾದ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು, ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾಗಿ ಜವಾಬ್ದಾರಿ ನಿರ್ವಹಿಸಿದ ಮಂಗೇಶ್ ಬೇಂಡೇಜಿರವರಿಗೆ ಸ್ವಾಗತ ಸಮಿತಿ ಪರವಾಗಿ ಸಮಸ್ತ ಹಿಂದೂ ಪರವಾಗಿ ಸ್ವಾಗತವನ್ನು ಕೋರುತ್ತದೆ. ಹಾಗೆ ಈ ಹಿಂದೂ ಸಮಾಜೋತ್ಸವದ ಯಶಸ್ಸಿಗೆ ಮಾತೆಯರು, ಸಮಸ್ತ ಹಿಂದೂ ಬಾಂಧವರು ತಾವೆಲ್ಲರೂ ಸಹಕರಿಸಿರ್ತೀರಿ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಸಮಿತಿಯ ಪರವಾಗಿ ಕೋರ್ತಾ ಇದ್ದೇನೆ. ಜೈ ಶ್ರೀರಾಮ್. ಸ್ವಾಗತ ಭಾಷಣ ಮಾಡಿದ್ದ ಮುನ್ರಾಮೇಗೌಡರಿಗೆ ಸ್ವಾಗತ ಕೋರುತ್ತಾ ಈಗ ದೇಶಭಕ್ತಿ ಗೀತೆ ಶಂಭೂರವರಿಂದ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓಗೊಡುತ್ತ ಬಾರ. ಎಚ್ಚರಾಗು 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 ಧೀರ, ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂದ ಬಿಡಿಸುವಂದು ತೋರಿದಂತ ಧೈರ್ಯ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂದ ಬಿಡಿಸುವಂದು ತೋರಿದಂತ ಧೈರ್ಯ. ಎಚ್ಚರಾಗು 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 ಧೀರ, ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವೂ ಇಲ್ಲ ಬಿಡುವು. ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವೂ ಇಲ್ಲ ಬಿಡುವು. ದಣಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ, ದಣಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ. ನಿನ್ನ ಮನವದೇಕೆ ಬದಲು ಯಾರ ಮಂತ್ರ ಮೋಡಿ. ಎಚ್ಚರಾಗು 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 ಧೀರ, ಅನ್ಯರೆಲ್ಲ ತುಳಿವರಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನವಿರ್ಪ ಮತಾಂತರದ ವಿಕಟ ಲೀಲೆ. ಅನ್ಯರೆಲ್ಲ ತುಳಿವರಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನವಿರ್ಪ ಮತಾಂತರದ ವಿಕಟ ಲೀಲೆ. ಎಚ್ಚರಾಗಿ ಬಾರೋ ಮರೆತು ತುಚ್ಛವಾದ ಭೇದ, ಎಚ್ಚರಾಗಿ ಬಾರೋ ಮರೆತು ತುಚ್ಛವಾದ ಭೇದ. ಎಲ್ಲೆ ಮೀರಿ ಮೊಳಗಿ ಬರಲಿ ಐಕ್ಯ ಶಂಕನಾದ. ಎಚ್ಚರಾಗು 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 ಧೀರ, ಹಿಂದೂ ಧರ್ಮ ಕರೆಯುತ್ತಿಹುದು ಓಗೊಡುತ್ತ ಬಾರ. ಎಚ್ಚರಾಗು 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 ಧೀರ, ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು. ಮಾನಧನನು ನೀನು ನಿನ್ನಲ್ಲಿರುವ ರಕ್ತ ಎಂದು, ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು. ಮಾನಧನನು ನೀನು ನಿನ್ನಲ್ಲಿರುವ ರಕ್ತ ಎಂದು. ಒರೆಸುವಾರ ತಾಯ ಮೊಗದ ಕಣ್ಣೀರ ಧಾರೆ, ಒರೆಸುವಾರ ತಾಯ ಮೊಗದ ಕಣ್ಣೀರ ಧಾರೆ. ಸಾರು ಬಳಿಗೆ ಕರೆಯುತ್ತಿಹುದು ನಾಡ ಭಾಗ್ಯ ತಾರೆ. ಎಚ್ಚರಾಗು 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 ಧೀರ, ಹಿಂದೂ ಧರ್ಮ ಕರೆಯುತ್ತಿಹುದು ಓಗೊಡುತ್ತ ಬಾರ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂದ ಬಿಡಿಸುವಂದು ತೋರಿದಂತ ಧೈರ್ಯ.
ಎಚ್ಚರಾಗು 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 ಧೀರ, ಎಚ್ಚರಾಗು 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 ಧೀರ, ಧೀರ ಧೀರ. ದೇಶಭಕ್ತಿ ಗೀತೆ ಆಡದಂತ ಶಂಭೂರವರಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಶ್ರೀಯುತ ಮಂಗೇಶ್ ಬೇಂಡೆಯರವರು, ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖ, ಅವರಿಂದ ದಿಕ್ಸೂಚಿ ಭಾಷಣವನ್ನ ಪ್ರಾರಂಭವಾಗುತ್ತೆ. ಅವ್ರನ್ನ ಸ್ವಾಗತಿಸುತ್ತೇವೆ. ದೊಡ್ಡಬಳ್ಳಾಪುರ ನಗರದ ಹಿಂದೂ ಸಮಾಜೋತ್ಸವದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಬಂದಿರುವಂತಹ ಪರಮ ಪೂಜ್ಯ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಯವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಆಯೋಜನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಮುನಿರಾಮೇಗೌಡರೇ, ಉಪಸ್ಥಿತ ಎಲ್ಲ ಆದರಣೀಯ ಹಿರಿಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಸಹೋದರರೇ, ಇಲ್ಲಿ ಸೇರಿದಂಥ ನಾವೆಲ್ಲ ಒಂದೃಷ್ಟಿಯಿಂದ ಭಾಗ್ಯವಂತರಿದ್ದೀವಿ. ಯಾಕೆ ನಾನು ಭಾಗ್ಯವಂತ ಹೇಳ್ತೀನಿ ಅಂತಂದ್ರೆ, ನಾವು ಶ್ರೇಷ್ಠವಾದಂಥ ಈ ಭರತ ಭೂಮಿಯಲ್ಲಿ ಭಾರತದಲ್ಲಿ ಹುಟ್ಟಿದ್ದೀವಿ. ಭಾರತದಲ್ಲಿ ಹುಟ್ಟೋದಕ್ಕೂ ಭಾಗ್ಯ ಬೇಕು ಅಂತ ಹೇಳ್ತಾರೆ. ಹಿಂದೆ ದೇವತೆಗಳು ಸಹಿತ ಗುಣಗಾನ ಮಾಡ್ತಿದ್ರಂತೆ, ಭಾರತದಲ್ಲಿ ಹುಟ್ಟಿದವರು ಭಾಗ್ಯವಂತರು ಅಂತ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಗಾಯಂತಿ ದೇವಾ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಹೇತು ಭೂತೆ ಭವಂತಿ ಭೂಯ ಪುರುಷಾಸುರತ್ವ. ಅಂದ್ರೆ ಸ್ವರ್ಗದಂತೆ ಇರುವಂತಹ ಈ ಭಾರತದಲ್ಲಿ ಹುಟ್ಟೋದು ಇದು ಭಾಗ್ಯದ ವಿಷಯ ಅಂತ. ಹೀಗಾಗಿ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಂತೆ, ಹೇ ಭಗವಂತ, ಮುಂದಿನ ಜನ್ಮ ನನಗೆ ಇದೇ ಭಾರತದಲ್ಲೂ ಕೊಡು ಅಂತ. ಆ ಶ್ಲೋಕದ ಉತ್ತರಾರ್ಧ ಏನಿದೆ, ನಮೇ ವಾಂಛಾಸ್ತಿ ಯಶಸ್ಸಿ ವಿದ್ವತ್ವೇ ನಚವಾ ಸುಖೇ ಪ್ರಭುತ್ವೇ ನೈಮವಾ ಸ್ವರ್ಗೆ ಮೋಕ್ಷಪ್ಯಾನಂದದಾಯಕೆ ಪರಂತು ಭಾರತೆ ಜನ್ಮ ಮಾನವಶ್ಯ ಚವಾ ಪಶೋ ವಿಹಂಗಶವಾ ಜಂತೋ ವೃಕ್ಷ ಪಾಷಾಣ ಯುವರ್ಪಿ. ಈ ಸ್ವರ್ಗದಂತ ಇರುವಂತ ಈ ಭೂಮಿಯಲ್ಲಿ ನನಗೆ ಸದಾ ಕಾಲಕ್ಕೂ ಮನುಷ್ಯನಾಗಿ ಹುಟ್ಟುವಂತ ಒಂದು ಅವಕಾಶ ಕೊಡುವಂತ. ಅಕಸ್ಮಾತ್ ಮನುಷ್ಯರಾಗಿ ಹುಟ್ಟುವಂತ ಅವಕಾಶ ನನಗಿಲ್ಲ ಅಂತಾದ್ರೆ, ಅಷ್ಟು ಪುಣ್ಯ ನಾನು ಮಾಡಿಲ್ಲ ಅಂತಾದ್ರೆ, ಒಂದು ಪ್ರಾಣಿಯಾಗಿ ಪಶುವಾಗಿ ನನಗೆ ಜನ್ಮ ಕೊಡುವಂತ ಅಷ್ಟಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತಾದ್ರೆ, ಒಂದು ಪಕ್ಷಿಯಾಗಿ, ಕೀಟವಾಗಿ, ಒಂದು ಮರವಾಗಿ, ಗಿಡವಾಗಿ, ಕಲ್ಲಾಗಾದ್ರೂ ಜನ್ಮ ಕೊಡಪ್ಪ ಅಂತ. ಅಂದ್ರೆ ಈ ಭೂಮಿ ಏನಿದೆ ಇದು ದೇವಭೂಮಿ. ಇಲ್ಲಿ ಪ್ರತ್ಯಕ್ಷ ಭಗವಂತ ಜನ್ಮ ತಳೆದಿದ್ದಾನೆ. ಹೀಗಾಗಿ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅವನು ಭಗವಂತನಾಗ್ಬೋದು. ಅದಕ್ಕೆ ನಮ್ಮ ಪೂರ್ವಜರು ಹೇಳಿದ್ರು, ನರ ಕರ್ಣಿ ಕರೆತೋ ನರಕ ನಾರಾಯಣ ಬಂಜಾಯ. ಮನುಷ್ಯ ಉತ್ತಮ ಕೆಲಸ ಮಾಡ್ತಾ ಮಾಡ್ತಾ ಅವನು ಭಗವಂತನಾಗಬಹುದು. ಈ ಭೂಮಿ ವಿಶೇಷತೆ.
ಎರಡನೇದಾಗಿ ನಮ್ಮ ಪುರಾತನ ನಮ್ಮ ಹಿಂದೂ ಋಷಿ ಮುನಿಗಳು ಸದಾ ಕಾಲಕ್ಕೂ ಜಗತ್ತಿನ ಹಿತವನ್ನೇ ಬಯಸಿದರು. ನಮ್ಮ ಪೂರ್ವಜರು ಸದಾ ಕಾಲಕ್ಕೂ ಜಗತ್ತಿನ ಹಿತವನ್ನೇ ಬಯಸಿದರು. ನಾವು ನೋಡ್ತೀವಿ, ಜಗತ್ತಿನ ಹಿತವನ್ನು ಬಯಸದ ಯಾವುದಾದ್ರೂ ಒಂದು ಸಮಾಜ ಇದ್ರೆ ಅದು ಹಿಂದೂ ಸಮಾಜ. ಸರ್ವೇ ಭವಂತು ಸುಖಿನಃ ಅಂತ ಹೇಳಿದಂತವ್ರು ನಾವು. ಸರ್ವೇ ಭವಂತು ಸುಖಿನಃ ಅಂದ್ರೆ ಕೇವಲ ನನ್ನ ಹೆಂಡತಿ ಮಕ್ಕಳಲ್ಲ, ನನ್ನ ಪರಿವಾರ ಅಲ್ಲ, ಜಗತ್ತಿನ ಚರಾಚರ ಸೃಷ್ಟಿಯಿಂದ ಪ್ರತಿಯೊಬ್ಬರು ಸುಖವಾಗಿರಬೇಕು. ಇದು ನಮ್ಮ ಕಲ್ಪನೆ. ಕೇವಲ ನಾವು ಅಷ್ಟೇ ಹೇಳಿಲ್ಲ, ಮುಂದಕ್ಕೆ ಹೋಗಿ ಹೇಳಿದ್ವಿ ವಸುಧೈವ ಕುಟುಂಬಕಂ, ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳಿದಂಥವ್ರು ನಾವು. ಹೇಗೆ ಕುಟುಂಬದಲ್ಲಿ ಇರೋವಂಥವ್ರು ಪ್ರತಿಯೊಬ್ಬರು ಸುಖವಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಹಾಗೆ ಇಡೀ ಜಗತ್ತಿನ ಸುಖವಾಗಿರ್ಲಿ ಅಂತ ಹಂಬಲಿಸಿದಂಥವ್ರು ನಾವು. ಯಾಕಂದ್ರೆ ನಾವು ಒಂದು ಪರಿವಾರ. ಈ ಪರಿವಾರ ಅನ್ನೋಂಥದ್ದು ಕೇವಲ ತೋರಿಕೆಗಲ್ಲ, ಪ್ರತ್ಯಕ್ಷ ಅನುಭೂತಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಚಿಕಾಗೋಲ್ಲಿ ನಡೆದಂತ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ. ಸ್ವಾಮಿ ವಿವೇಕಾನಂದ ನೋಡಿ ಆಯೋಜನ ಸಮಿತಿಯವರೆಗೂ ಇದೇನೇ ಈ ಮನುಷ್ಯ ಏನ್ ಮಾತಾಡಬಹುದು, ಕಾವಿ ಹಾಕೊಂಡು ಬಂದಂತ, ತಲೆ ಬೋಳ್ಸ್ಕೊಂಡು ಬಂದಂತ ಈ ಮನುಷ್ಯ ಏನ್ ಮಾತಾಡಬಲ್ಲ ಮಹಾ. ಅದಕ್ಕೆ 5 ನಿಮಿಷ ಕೊಟ್ಟಿದ್ರು. 5 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಯಾವಾಗಲೂ ಮಾತಾಡ್ಲಿಕ್ಕೆ ನಿಂತು ಮೊದಲನೇ ವಾಕ್ಯದಲ್ಲೇನೆ ಇಡೀ ಸಭೆಯನ್ನ ಗೆದ್ದುಬಿಟ್ರು ಅವರು. ಮೊದಲನೇ ವಾಕ್ಯ ಏನಿತ್ತು? ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ. ಈ ಒಂದು ವಾಕ್ಯ ಇಡೀ ಸಭೆನ ರೋಮಾಂಚನ ಮಾಡಿಬಿಡುತ್ತೆ. ಸಭೆ ಸೇರಿದಂತ 7,000ಕ್ಕೂ ಜಾಸ್ತಿ ಇದ್ದಂತ ಜನ ಎತ್ತಿಂದು ಚಪ್ಪಾಳೆ ತಟ್ಟದು. ಇದೇನು ತುಟಿಯಿಂದ ಬಂದಂತ ಮಾತೇನು? ತುಟಿಯಿಂದ ಬಂದಂತ ಮಾತಲ್ಲ, ಹೃದಯಾಂತರದಿಂದ ಬಂದಂತ ಮಾತು. ಯಾಕಂದ್ರೆ ನಮ್ಮ ಪೂರ್ವಜರು ನಮ್ಗೆ ಕಲಿಸ್ಕೊಟ್ಟಿರೋ ಸಂಗತಿ ಇದೆ, ಇಡೀ ಜಗತ್ತು ಒಂದು ಕುಟುಂಬ. ಅಷ್ಟೇ ಅಲ್ಲ, ಮುಂದೆ ಹೋಗಿ ಇನ್ನೊಂದು ಮಾತು ತಮ್ಮ ಹೇಳಿದ್ರು. ಅದೇನು? ಕೃಣವಂತೋ ವಿಶ್ವಮಾರ್ಯಂ. ಇಡೀ ಭೂಮಿ ಒಂದು ಕುಟುಂಬ ಆದ್ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಇಡೀ ಜಗತ್ತನ್ನ ಶ್ರೇಷ್ಠ ಮಾಡ್ತೀವಿ ಅಂತ ಹೇಳಿದ್ರು. ಇತಿಹಾಸ ತಿರುವು ಹಾಕಿದ್ರೆ ಗೊತ್ತಾಗುತ್ತೆ. ನಾವು ಜಗತ್ತಿನಲ್ಲಿ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಲಿಲ್ಲ, ನಾವು ಖಡ್ಗ ತಗೊಂಡು ಹೋಗಿಲ್ಲ, ಶಸ್ತ್ರ ತಗೊಂಡು ಹೋಗಿಲ್ಲ, ಅಲ್ಲಿ ಅತ್ಯಾಚಾರ ಮಾಡಲಿಲ್ಲ. ಬದಲಾಗಿ ಜಗತ್ತಿನ ಎಲ್ಲ ಜನಕ್ಕೂ ನಾವು ಸಂಸ್ಕೃತಿ ಕೊಟ್ವಿ, ಜೀವನ ನಡೆಸೋದನ್ನು ಕಲಿಸ್ಕೊಟ್ವಿ. ಶರದ್ ಹೆಬ್ಬಾಳ್ಕರ್ ಅಂತ ಹೇಳೊಬ್ರು ಮಹಾರಾಷ್ಟ್ರದವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಭಾರತೀಯ ಸಂಸ್ಕೃತಿ ವಿಶ್ವ ಸಂಚಾರ. ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲಿ ಎಲ್ಲೆಲ್ಲೂ ಹೋಗಿತ್ತು ಅಂತ. ಜಗತ್ತಿನ ಯಾವ ಮೂಲೆನೂ ಬಿಟ್ಟಿಲ್ಲ ನಾವು. ಆದರೆ ದುರ್ದೈವದಿಂದ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರ ಆಕ್ರಮಣಕ್ಕೆ ಆ ಎಲ್ಲ ಸಂಸ್ಕೃತಿಗಳು ಲುಪ್ತವಾಗ್ಬಿಟ್ರು. ಇವತ್ತಿಗೆ ಜಗತ್ತಲ್ಲಿ ಗ್ರೀಕ್ ಸಂಸ್ಕೃತಿ ಇಲ್ಲ, ರೋಮನ್ ಸಂಸ್ಕೃತಿ ಇಲ್ಲ, ಈಜಿಪ್ಟ್ ಸಂಸ್ಕೃತಿ ಇಲ್ಲ, ಇರಾನ್ ಸಂಸ್ಕೃತಿ ಇಲ್ಲ, ಇರಾಕ್ ಸಂಸ್ಕೃತಿ ಇಲ್ಲ, ಮಾಯಾ ಸಂಸ್ಕೃತಿ ಇಲ್ಲ, ಇಂಕಾ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಉಳಿದಿಲ್ಲ ಭಾರತೀಯ ಸಂಸ್ಕೃತಿ ಬಿಟ್ರೆ. ಆದ್ರೆ ಆ ಎಲ್ಲ ಸಂಸ್ಕೃತಿಗಳ ಪಳೆ ಉಳಿಕೆಗಳು ಉಳ್ಕೊಂಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ನಮ್ಮೊಬ್ಬ ಕಾರ್ಯಕರ್ತರು ಅಮೆರಿಕಾದಲ್ಲಿ ಪ್ರೊಫೆಸರ್ ಇದ್ದಾರೆ, ಯಶವಂತ್ ಪಾಠಕ್ ಅಂತ. ಅವರು ವಿಚಾರ ಮಾಡಿದ್ರು, ಯೇಸು ಕ್ರಿಸ್ತ ಮತ್ತು ಮೊಹಮ್ಮದ್ ಹುಟ್ಟೋ ಮುಂಚೆನೂ ಜಗತ್ತಿನಲ್ಲಿ ಜನ ವಾಸ ಮಾಡ್ತಿದ್ರಲ್ಲ, ಅವ್ರು ಯಾವ ತರದವ್ರು ಇದ್ರು? ಹುಡ್ಕೊಂಡು ಹೋದಾಗ ಗೊತ್ತಾಯ್ತು ಅವ್ರದ್ದು ಒಂದು ಸಂಸ್ಕೃತಿ ಇದೆ. 4 ವರ್ಷಕ್ಕೊಮ್ಮೆ
ಭಾರತದಲ್ಲಿ ಮಾಡ್ತೀವಿ. ಸುಮಾರು 45-50 ದೇಶಗಳಿಂದ ಜನ ಬರ್ತಾರೆ, 400-500 ಜನ ಬರ್ತಾರೆ. ಬಂದಾಗ 4 ದಿವಸದ ಕಾನ್ಫರೆನ್ಸ್ ನಲ್ಲಿ ನಿತ್ಯ ಒಂದು ಕಾರ್ಯಕ್ರಮ ಇರುತ್ತೆ. ತಮ್ಮ ಪೂಜಾ ಪದ್ಧತಿ ಮಾಡಿ ತೋರಿಸ್ಬೇಕು. ಕೆಲವರು ಅಗ್ನಿ ಪೂಜೆ ಮಾಡ್ತಾರೆ, ಕೆಲವರು ದೀಪದ ಪೂಜೆ ಮಾಡ್ತಾರೆ, ಕೆಲವರು ಮರದ ಪೂಜೆ ಮಾಡ್ತಾರೆ, ಕೆಲವರು ನೀರಿನ ಪೂಜೆ ಮಾಡ್ತಾರೆ, ಕೆಲವರು ಸೂರ್ಯನ ಪೂಜೆ ಮಾಡ್ತಾರೆ. ಹವನದಲ್ಲಿ ನಮ್ಮ ಪುರೋಹಿತರು ಹವಿಸ್ಸಾಗಬೇಕಾದ್ರೆ ಸ್ವಾಹ ಸ್ವಾಹ ಅಂತ ಹಾಕ್ತಾರೆ. ಆದ್ರೆ ಅವ್ರಿಗೆ ಸ್ವಾಹ ಹೇಳಲಿಕ್ಕೆ ಬರೋಲ್ಲ, ಅವರು ಹೂವಾ ಹೂವಾ ಅಂತ ಹೇಳ್ತಾರೆ. ಸ್ವ ಉಚ್ಚಾರ ಮಾಡ್ಲಿಕ್ಕೆ ಬರೋಲ್ಲ ಅವರಿಗೆ. ಇದೆಲ್ಲ ಆದ್ಮೇಲೆ ಕೊನೆಗೊರೊಂದು ಮಾತು ಹೇಳ್ತಾರೆ, ಅವರ್ ಒರಿಜಿನ್ ಇಸ್ ಭಾರತ್. ನಮ್ಮ ಮೂಲ ಭಾರತ ಅಂತ ಅಭಿಮಾನದಿಂದ ಹೇಳ್ತಾರೆ. ಅಂದ್ರೆ ನಮ್ಮ ಪೂರ್ವಜರು ಜಗತ್ತಿನ ಎಲ್ಲಾ ಪ್ರದೇಶಕ್ಕೂ ಹೋದ್ರು, ಸಂಸ್ಕೃತಿಯನ್ನು ಕೊಟ್ಟರು, ಜೀವನ ವಿಧಾನವನ್ನು ಕಲಿಸ್ಕೊಟ್ರು. ಈ ರೀತಿ ಒಂದು ಶ್ರೇಷ್ಠ ಸಂಸ್ಕೃತಿ ಮೆರೆದಂತೆ ಭಾರತ ಉತ್ಕೃಷ್ಟವಾದಂತಹ ಜೀವನ ಶೈಲಿಯನ್ನು ರೂಪಿಸಿಕೊಂಡಂತ ಭಾರತ ಇದು. ಜಗತ್ತಿನಲ್ಲಿ ಭಗವಂತ ಈ ಭೂಮಿಯನ್ನು ವಿಶೇಷವಾಗಿ ರಚನೆ ಮಾಡಿದ್ದಾನೆ. 3 ಭಾಗದಲ್ಲಿ ಸಮುದ್ರ, ಉತ್ತರದಲ್ಲಿ ಹಿಮಾಲಯ, ಸಮೃದ್ಧವಾದ ಭೂಮಿ. ಬಂಕಿಂ ಚಟರ್ಜಿಯವರು ಒಂದೇ ಮಾತನ್ನು ಹೇಳ್ತಾರೆ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ಈ ಭೂಮಿ ಏನೇನು ಸುಜಲಾಂ ಸುಫಲಾಂ ಫಲವತ್ತನ್ನು ಕೊಡುತ್ತಂತ. ಹೀಗಾಗಿ ಇಲ್ಲಿ ಸಮೃದ್ಧಿ ಕಡಿಮೆ ಇರಲಿಲ್ಲ, ಇಷ್ಟು ಶ್ರೀಮಂತಿಕೆ ಇತ್ತು ಅಂತ ಹೇಳಿದ್ರೆ ಅದರ ಪರಿಣಾಮ ನಮ್ಮ ಸ್ವಭಾವದಲ್ಲೇ ಆದರಾತ್ಯತೆ ಮಾಡಿ ಬಂದ್ಬಿಟ್ಟಿದೆ. ಜಗತ್ತಿನಲ್ಲಿ ಯಾವುದೇ ದೇಶ ಹೀಗಿಲ್ಲ, ಬೇರೆಯವರೇ ಉಣಿಸೋದ್ರ ಆನಂದ ಪಡೋದಂತೆ. 3 ವರ್ಷದ ಹಿಂದೆ ಜಗತ್ತಿನಲ್ಲೆಲ್ಲ ಕೊರೋನಾ ಬಂತು. ಅಮೆರಿಕಾದಂತ ಶ್ರೀಮಂತ ರಾಷ್ಟ್ರದಲ್ಲೂ ಜನ ಹೊಟ್ಟೆಗೆ ಅನ್ನ ಇಲ್ಲದೆ ರಸ್ತೆ ಮೇಲೆ ಬಿದ್ದು ಸತ್ರು. ಆದ್ರೆ ಭಾರತದಲ್ಲಿ ಒಂದೇ ಒಂದು ಉದಾಹರಣೆ ಇಲ್ಲ. ಹೊಟ್ಟೆಗಿಲ್ಲದೆ ಸತ್ತ, ಔಷಧಿ ಇಲ್ಲದೆ ಸತ್ತಿರ್ಬೋದು, ಆದ್ರೆ ಹೊಟ್ಟೆಗಿಲ್ಲದೆ ಸತ್ತ ಒಂದೇ ಒಂದು ಉದಾಹರಣೆ ಇಲ್ಲ. ಕಾರಣ ಏನು? ನಮ್ಮ ಸ್ವಭಾವದಲ್ಲಿ ಇದೆ. ಹ್ಯುಯಾನ್ ಸ್ಯಾಂಗ್ ಅನ್ನುವಂತ ಒಬ್ಬ ಚೀನಾದ ಪ್ರವಾಸಿಗ, ಅವನು ಭಾರತದ ಪ್ರವಾಸಕ್ಕೆ ಬರ್ತಾನೆ ಮತ್ತು ಅವನು ತನ್ನ ಅನುಭವ ಬರೆದಿಟ್ಟಿದ್ದಾನೆ. ಅದು ಅನುಭವದಲ್ಲಿ ಏನು ಬರೀತಾನೆ ಅವನು? ಈ ಭಾರತೀಯ ಸಂಸ್ಕೃತಿ ಏನು ವೈಶಿಷ್ಟ್ಯಪೂರ್ಣವಾಗಿರೋದು ಅನ್ನೋದನ್ನು ಉಲ್ಲೇಖ ಮಾಡ್ತಾನೆ. ಒಂದ್ಸಲ ಒಂದು ಹಳ್ಳಿಯಿಂದ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಬಾಯಾರಿಕೆ ಆಯ್ತಂತೆ. ಒಂದು ಮನೆ ಬಾಗಿಲು ತಟ್ಟದ, ಒಬ್ಬ ಹುಡುಗಿ ಹೊರಗಡೆ ಬಂದು ಕೇಳಿದ್ಲು ಏನ್ ಬೇಕು ಅಂತ. ಅಪರಿಚಿತ ಮನುಷ್ಯ ಏನ್ ಬೇಕು ಅಂತ. ಅವನಿಗೆ ಭಾಷೆ ಬರ್ತಿರ್ಲಿಲ್ಲ, ಅವನು ಸನ್ನೆ ಮಾಡ್ದ ಹೀಗೀಗ ಬೇಕು ಅಂತ. ಅವಳು ಒಳಗಡೆ ಹೋದ್ಲು, ಒಂದು ಲೋಟ ಹಾಲು ತಂದು ಕೊಟ್ಲು. ಅವನು ಹೇಳ್ತಾನೆ ಇದೆಲ್ಲ ನನಗೆ ನೀರು ಬೇಕು ಅಂತ. ಮತ್ತೆ ಒಳಗಡೆ ಹೋಗ್ತಾಳೆ, ಮಜ್ಜಿಗೆ ತಂದು ಕೊಡ್ತಾಳೆ. ಮತ್ತವನು ಹೇಳ್ತಾನೆ ಇದೆಲ್ಲ ನನಗೆ ನೀರು ಬೇಕು. ಮತ್ತೆ ಒಳಗಡೆ ಹೋಗ್ತಾಳೆ, ಶರ್ಬತ್ ಮಾಡ್ಕೊಂಡು ತಂದು ಕೊಡ್ತಾಳೆ. ಆವಾಗ ಅವನು ಮತ್ತೆ ಹೇಳ್ತೀನಿ ಇದಲ್ಲ ನನಗೆ ನೀರು ಬೇಕು. ಆಗ ಹುಡುಗಿ ಹೇಳ್ತಾಳಂತೆ, ಅವನು ಬರೆದಿಟ್ಟಿದ್ದಾನೆ. ಆ ಹುಡುಗಿ ಹೇಳ್ತಾಳಂತೆ ನಮ್ಮಲ್ಲಿ ಬರೀ ನೀರು ಕೊಡೋ ಪದ್ಧತಿ ಇಲ್ಲ ಅಂತ. ಇಂಥ ಒಂದು ಶ್ರೇಷ್ಠ ಸಂಸ್ಕೃತಿ ಮೆರೆದಂತ ದೇಶ, ಸಮೃದ್ಧಿಯಿಂದ ಮೆರೆದಂತ ದೇಶ, ಪರಾಕ್ರಮದಿಂದ ಮೆರೆದಂತ ದೇಶ, ದುರ್ದೈವದಿಂದ ಶತ್ರುಗಳ ಆಕ್ರಮಣಕ್ಕೆ ತುತ್ತಾಯಿತು. ಈ ದೇಶದ ಮೇಲೆ ಘಜನಿ ಮೊಹಮ್ಮದ್ ಆಕ್ರಮಣ ಮಾಡ್ದ. ಇಲ್ಲಿ ಸಂಪತ್ತನ್ನು ನೋಡಿ ಅವನು ಲೂಟಿ ಮಾಡ್ಬೇಕು ಅಂತ ಈ ದೇಶಕ್ಕೆ ಬಂದ. 17 ಸಲ ದೇಶದ ಮೇಲೆ ಆಕ್ರಮಣ ಮಾಡ್ದ. 17 ಸಲ ದೇಶ ಲೂಟಿ ಮಾಡ್ಕೊಂಡು ಹೋದ. ಅದಾದ ನಂತರ ಬಂದಂತ ಮುಸಲ್ಮಾನರು 300 ವರ್ಷ ನಮ್ಮ ಶೂರ ವೀರ ಪೂರ್ವಜರು ವಾಯುವ್ಯ ಸರಹದ್ದಿನ ಗಡಿಯಲ್ಲಿ ತಡೆದು ಹಿಡಿದ್ರು. 300 ವರ್ಷ ಒಳಗಡೆ ಬರಲಿಕ್ಕೆ ಕೊಡ್ಲಿಲ್ಲ. 1200ನೇ ಇಸ್ವಿಯಲ್ಲಿ ಘೋರಿ ಮೊಹಮ್ಮದ್ ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾನೆ. ಆಗ ನಮ್ಮ ದೇಶದಲ್ಲಿ ಪೃಥ್ವಿರಾಜ್ ಚೌಹಾಣ್ ರಾಜ್ಯ ಆಳ್ತಾನೆ. ಪೃಥ್ವಿರಾಜ್ ಚೌಹಾಣ್ ರಾಜ್ಯ ಆಳ್ತಾ ಇದ್ದ. ಘೋರಿಗೆ
ಪೃಥ್ವಿರಾಜ್ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಘೋರಿ ಸೋಲ್ತಾನೆ, ಕ್ಷಮೆ ಕೇಳ್ತಾನೆ, ಪೃಥ್ವಿರಾಜನಿಗೆ ಕ್ಷಮೆ ಕೊಡ್ತಾನೆ. ವಾಪಸ್ ಹೋದಂತ ಘೋರಿ ಪುನಃ ಸೈನ್ಯ ಕಟ್ಕೊಂಡು ವಾಪಸ್ ಬರ್ತಾನೆ. ಮತ್ ಯುದ್ಧ ಆಗತ್ತೆ, ಮತ್ತೆ ಸೋಲ್ತಾನೆ, ಮತ್ತೆ ಕ್ಷಮೆ ಕೇಳ್ತಾನೆ, ಪೃಥ್ವಿರಾಜ್ ಕ್ಷಮೆ ಕೊಡ್ತಾನೆ. ಎಷ್ಟು ಸಲ? 17 ಸಲ. ಯಾವಾಗ 18ನೇ ಸಲ ಆಕ್ರಮಣ ಮಾಡ್ತಾನೋ ಆ ಸಂದರ್ಭದಲ್ಲಿ ದುರ್ದೈವದಿಂದ ನಮ್ಮದೇ ಈ ದೇಶದ ಒಬ್ಬ ರಾಜ ಜಯಚಂದ, ಅವನು ಈ ದೇಶಕ್ಕೆ ದ್ರೋಹ ಮಾಡ್ತಾನೆ. ಪೃಥ್ವಿರಾಜನ ವಿರುದ್ಧ ಘೋರಿಯ ಜೊತೆ ಕೈ ಜೋಡಿಸ್ತಾನೆ. ಆ ಯುದ್ಧದಲ್ಲಿ ಘೋರಿ ಗೆಲ್ತಾನೆ, ಪೃಥ್ವಿರಾಜ ಸೋಲ್ತಾನೆ. ಅಂದ್ರೆ 17 ಸಲ ಸೋಲಿಸಿದ ಪೃಥ್ವಿರಾಜ 18 ಸಲ ಯಾಕೆ ಸೋತ? ಘೋರಿಯ ಪರಾಕ್ರಮದಿಂದ ಅಲ್ಲ, ನಮ್ಮದೇ ಆದಂತ ಜನರ ದೇಶದ್ರೋಹದ ಕಾರಣ, ಅಹಂಕಾರದ ಕಾರಣ, ದೇಶಭಕ್ತಿಯ ಕೊರತೆಯ ಕಾರಣ, ಸ್ವಾರ್ಥದ ಕಾರಣ. ಆ ಒಬ್ಬ ಜಯಚಂದ್ರ ಮಾಡಿದ ತಪ್ಪಿಗೆ ನಮ್ಮ ದೇಶದಲ್ಲಿ 800 ವರ್ಷ ಮುಸಲ್ಮಾನರು ನಮ್ಮನ್ನು ಆಳಿದ್ರು. ಅದೇ ರೀತಿ ಬ್ರಿಟಿಷರು ಈ ದೇಶಕ್ಕೆ ಬಂದರು. ಬ್ರಿಟಿಷರು ಈ ದೇಶಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಂತವ್ರು ಈ ದೇಶನ ಕೊಳ್ಳೆ ಹೊಡೆದ್ರು, ಎಷ್ಟು ಲೂಟಿ ಮಾಡಿದ್ರು. ಇದು ನಾನೇ ಮಾತು ಹೇಳ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ನಾಯಕರು ಈ ಮಾತನ್ನು ಹೇಳಿದ್ದಾರೆ. ಬ್ರಿಟಿಷರು ಎಷ್ಟು ಕೊಳ್ಳೆ ಹೊಡೆದ್ರು ಅಂತ ಹೇಳಿದ್ರೆ 400 ಲಕ್ಷ ಕೋಟಿ ರೂಪಾಯಿ. ಕಲ್ಪನೆ ಮಾಡಿ ಎಷ್ಟಾಗತ್ತೆ. ಈ ರೀತಿಯಲ್ಲಿ ಕೊಳ್ಳೆ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಕೇವಲ ಬ್ರಿಟಿಷರಷ್ಟೇ ಮಾಡಿಲ್ಲ, ಬ್ರಿಟಿಷರು ಧೂರ್ತರಾಗಿದ್ರು. ಬ್ರಿಟಿಷರು ಈ ದೇಶದಲ್ಲಿ ಕಾಲು ಊರ್ಲಿಕ್ಕೂ ಕಾರಣ ನಮ್ಮವರೇ. ಬ್ರಿಟಿಷರ ಸೈನ್ಯದಲ್ಲಿ ಬ್ರಿಟಿಷ್ ಜನಾಂಗ ಇರಲಿಲ್ಲ. ನಮ್ಮ ದೇಶದ ಜನ ಸ್ವಾರ್ಥಕ್ಕಾಗಿ ಅವ್ರ ಹತ್ರ ಗುಲಾಮಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮ್ಮದೇ ಸೈನ್ಯ ಕಟ್ಕೊಂಡು, ನಮ್ಮ ಜನರಿಂದಾನೇ ಸೈನ್ಯ ಕಟ್ಕೊಂಡು ನಮ್ಮವ್ರ ಮೇಲೆ ಗುಂಡು ಹಾರಿಸ್ತಾ ಇದ್ರು. ಆದ್ರೆ ಅಷ್ಟಕ್ಕೆ ಅವರು ಸುಮ್ಮನಾಗಲಿಲ್ಲ. ಯಾವಾಗ ಈ ದೇಶದಲ್ಲಿ ಬ್ರಿಟಿಷರ ಸರ್ಕಾರ ಶುರು 1757 ಪ್ಲಾಸ್ಟಿಕ್ ಅದರ ನಂತರ ಈ ದೇಶದಲ್ಲಿ ಬ್ರಿಟಿಷ್ ಸತ್ಯ ಪ್ರಾರಂಭ ಆಯಿತು. ಆದ್ರೆ ಆಗಲೇ ನಮ್ಮ ಜನ ಅವ್ರ ವಿರುದ್ಧವಾಗಿ ಬಂಡೆದ್ದು. ಅದನ್ನು ನೋಡಿದಂತ ಬ್ರಿಟಿಷ್ ಯೋಚನೆ ಮಾಡಿದ್ರು, ಇದು ವಿಚಿತ್ರ ದೇಶ ಇದೆಪ್ಪ. ಈ ದೇಶದ ಮೇಲೆ ಇಷ್ಟೆಲ್ಲ ಆಕ್ರಮಣ ಆದಾಗೂ ಸಹಿತ ಭಾರತ ಇವತ್ತು ಜೀವಂತವಾಗಿದೆ ಅಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಆಕ್ರಮಣ ಆಗಿದೆ, ಜಗತ್ತನ್ನು ಯಾವ ದೇಶದಲ್ಲೂ ಇಷ್ಟು ಆಕ್ರಮಣ ಆಗಿಲ್ಲ. ಈ ದೇಶದಲ್ಲಿ ಹೂಣರು ಬಂದರು, ಕುಶಾನ್ ಬಂದರು, ಶಕರು ಬಂದರು, ಗ್ರೀಕರು ಬಂದರು, ತುರ್ಕಿಗಳು ಬಂದರು, ಮೊಘಲರು ಬಂದರು, ಮುಸಲ್ಮಾನರು ಬಂದರು, ಅಫ್ಘಾನಿಗಳು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು, ಇಂಗ್ಲಿಷರು ಬಂದರು. 2000 ವರ್ಷ ಆಕ್ರಮಣ ಆಗಿದೆ, ಆದರೂ ನಾವು ಬದುಕು ಬಂದಿದ್ದೀವಿ. ಇದನ್ನು ನೋಡಿದಂತಹ ಬ್ರಿಟಿಷ್ ಒಬ್ಬ ಅಧಿಕಾರಿ ಅವನು ವಿಚಾರ ಮಾಡ್ದ, ಎಲ್ಲಿವರೆಗೂ ಈ ದೇಶದ ಮೂಲ ಜನಾಂಗ ಏನಿದೆ ಹಿಂದೂ ಸಮಾಜ, ಈ ಹಿಂದೂ ಸಮಾಜದಲ್ಲಿದ್ದಂತಹ ಈ ದೇಶದ ಬಗ್ಗೆ ಅಭಿಮಾನ ಎಲ್ಲರೂ ಕಡಿಮೆ ಮಾಡಲ್ಲ, ನಾವು ಈ ದೇಶ ರಾಜ್ಯ ಆಳಿಗೆ ಸಾಧ್ಯ ಇಲ್ಲ. ಅವ್ರು ಒಂದ್ ಸಂಗತಿ ಕಂಡುಕೊಂಡ್ರು, ಈ ದೇಶದ ಜನರಲ್ಲಿ ಒಂದು ವಿಶೇಷ ಒಂದು ಗುಣ ಇದೆ. ಆ ಗುಣ ಏನೋ, ಈ ಮಣ್ಣಿನ ಬಗ್ಗೆ ಇರುವಂತ ತನ್ನತನದ ಭಾವ, ಈ ಧರ್ಮದ ಬಗ್ಗೆ ಇರುವಂತ ತನ್ನತನದ ಭಾವ, ಈ ಸಂಸ್ಕೃತಿ ಬಗ್ಗೆ ಇರುವಂತ ತನ್ನತನದ ಭಾವ. ಈ ದೇಶದಲ್ಲಿ ನಮ್ಮ ಪೂರ್ವಜರು ಪ್ರಾಣ ಕೊಟ್ಟರು, ಭೂಮಿ ಬಿಡ್ಲಿಲ್ಲ, ಪ್ರಾಣ ಕೊಟ್ಟರು, ಧರ್ಮ ಬಿಡ್ಲಿಲ್ಲ. ಗುರು ಗೋವಿಂದ ಸಿಂಹನ ಮಕ್ಕಳು 7 ಮತ್ತು 9 ವರ್ಷದ ಮಕ್ಕಳು ಔರಂಗಜೇಬನ್ ಸರ್ದಾರ ಹಿಡ್ಕೊಂಡು ಹೋಗ್ತಾನೆ. ಮಾತ್ರ 7 ಮತ್ತು 9 ವರ್ಷದ ಮಕ್ಕಳಿಗೆ ಹೇಳ್ತಾರೆ, ನೀವು ಮುಸಲ್ಮಾನರಾಗಿ. ಆ ಇಬ್ರು ಹುಡುಗರು ಒಪ್ಪೋದಿಲ್ಲ ಮುಸಲ್ಮಾನ್ ಆಗ್ಲಿಕ್ಕೆ. ಅವ್ರು ಹೇಳ್ತಾರೆ, ನಿಮಗೆ ರಾಜನನ್ನಾಗಿ ಮಾಡ್ತೀವಿ. ಆದ್ರೂ ಆ ಮಕ್ಕಳು ಒಪ್ಪಲ್ಲ. ನಿಮ್ಗೆ ಹೊಡಿತೀವಿ, ಆದ್ರೂ ಒಪ್ಪಲ್ಲ.
ಕೊನೆಗೆ ಹೇಳ್ತಾರೆ ನಿಮ್ಗೆ ಸಾಯಿಸ್ತೀವಿ, ಆದ್ರೂ ಆ ಇಬ್ರು ಹುಡುಗರು ಒಪ್ಪಲ್ಲ. ಕೊನೆಗೆ ಆ ಸರ್ದಾರ ಏನ್ ಮಾಡ್ತಾನೆ, ಆ 7 ಮತ್ತು 9 ವರ್ಷದ ಹುಡುಗನಿಗೆ ಎದ್ರ ಬದ್ರ ನಿಲ್ಲಿಸಿ ಇಟ್ಟಿಗೆಯಿಂದ ಗಾಡಿಯಲ್ಲಿ ಕಟ್ತಾರೆ, ಗೋಡೆ ಕಟ್ತಾರೆ. ಒಂದೊಂದೇ ಸುತ್ತು ಕಟ್ತಾ ಕೇಳ್ತಾರೆ, ಮುಸಲ್ಮಾನ್ ಆಗ್ತಿರಿಲ್ಲೋ, ಮುಸಲ್ಮಾನ್ ಆಗ್ತಿರಿಲ್ಲೋ. ಆ ಹುಡುಗರು ಪ್ರಾಣ ಕೊಟ್ಟೆವು, ಆದ್ರೆ ನಾವು ಧರ್ಮ ಬಿಡೋಲ್ಲ ಅಂತ ಹೇಳ್ತಾರೆ. ಯಾವಾಗ ಆ ಸಣ್ಣ ಹುಡುಗನಿಗೆ ಇಲ್ಲಿ ಇಟ್ಟಿಗೆ ಬರುತ್ತೋ ಆವಾಗ ದೊಡ್ಡವನ್ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣೀರು ಬರುತ್ತೆ. ಆಗ ಚಿಕ್ಕ ಹುಡುಗ 7 ವರ್ಷದ ಹುಡುಗ ಅಣ್ಣನಿಗೆ ಕೇಳ್ತಾನೆ, ಅಣ್ಣ ನೀ ಸಾಯೋಕೆ ಹೆದರ್ತಾ ಇದೀಕ ಏನಪ್ಪ ಅಂತ ಕೇಳ್ತಾನೆ. ಅವಾಗ ಅಣ್ಣ ಏನು ಉತ್ತರ ಕೊಡ್ತಾನೆ, ಇಲ್ಲಪ್ಪ ನಾನ್ ಸಾಯೋದಕ್ಕೆ ಹೆದರ್ತಾ ಇಲ್ಲ ಕಣಯ್ಯ, ನೀನ್ ನನಗಿಂತ ಮುಂಚೆ ಹುಟ್ಟಿದವನು, ನಾನ್ ನಿನ್ಗಿಂತ ಮುಂಚೆ ಹುಟ್ಟಿದವನು, ನಾನ್ ನಿನ್ಗಿಂತ ಮುಂಚೆ ಸಾಯ್ಬೇಕಾಗಿತ್ತು, ಆದ್ರೆ ನೀನ್ ನನ್ಗಿಂತ ಮುಂಚೆ ಸಾಯ್ತಾ ಇದೆಯಲ್ಲ ಅದಕ್ಕೆ ದುಃಖ ಆಗ್ತಾ ಇದೆ. ಏನು ಆದರ್ಶ ಇರ್ಬೋದು. ಇದನ್ನು ಗುರುತಿಸಿದಂತಹ ಒಬ್ಬ ಇಂಗ್ಲಿಷ್ ಅಧಿಕಾರಿ ಮೆಕಾಲೆ, ಲಾರ್ಡ್ ಮೆಕಾಲೆ ಅನ್ನುವಂಥವನು, ಅವನು 1835 ಫೆಬ್ರವರಿ 2ನೇ ತಾರೀಕು ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡ್ತಾನೆ, ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ. ಮತ್ತು ಅವನೇನ್ ಹೇಳ್ತಾನೆ, ನಾನು ಭಾರತ ಉದ್ದಗಲಕ್ಕೂ ಪ್ರವಾಸ ಮಾಡ್ಕೊಂಡು ಬಂದೆ, ನನಗೊಬ್ಬ ಭಿಕ್ಷುಕ ಸಿಗ್ಲಿಲ್ಲ, ಒಬ್ಬ ಕಳ್ಳ ಸಿಗ್ಲಿಲ್ಲ, ಅಂತ ಶ್ರೇಷ್ಠ ಭೂಮಿಯಲ್ಲಿ ನಾವು ರಾಜ್ಯ ಆಳಿ ಕೊಟ್ಟಿದ್ದೀವಿ, ಅಸಂಭವ ಇದೆ. ಅಲ್ಲಿ ರಾಜ್ಯ ಆಳಬೇಕು ಅಂತ ಆದ್ರೆ ಆ ದೇಶದ ಜನರಲ್ಲಿ ಆ ಮಣ್ಣಿನ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಮ್ಮತನದ ಭಾವ ಇದೋ ಅದು ಎಲ್ಲಿವರೆಗೂ ತೆಗೆದು ಹಾಕಲ್ಲ ನಾವು ರಾಜ್ಯ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಾರ್ಲಿಮೆಂಟಿಗೆ ಕೇಳ್ತಾನೆ, ನನಗಿಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಲಾಗು ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅನುಮೋದನೆ ಕೊಡುತ್ತೆ. ಅಲ್ಲಿಂದ 1835ರಲ್ಲಿ ಈ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಪ್ರಾರಂಭ. ಆವಾಗ ಮೆಕಾಲೆ ಅಪ್ಪ ಅನ್ನೋ ಪತ್ರ ಬರೀತಾನಂತೆ, ನೀನು ಭಾರತೀಯರು ಇಂಗ್ಲಿಷ್ ಕಲಿಸ್ತಾ ಇದೀಯಾ, ಒಂದ್ ದಿವಸ ಭಾರತೀಯರು ನಿಮ್ಗೆ ಒತ್ತು ಓಡಿಸ್ತಾರ ನೋಡು ಅಂತ. ಆಗ ಮೆಕಾಲೆ ಏನ್ ಪತ್ರ ಬಂದ ಅಪ್ಪನಿಗೆ, ಅವನು ಹೇಳ್ತಾನಪ್ಪ ನೀ ಹೇಳಿದ್ರಲ್ಲಿ 1 ಅಂಶ ಸತ್ಯ ಆಗ್ಬೋದು, ಆದ್ರೆ ನನಗೆ ವಿಶ್ವಾಸ ಇದೆ, ಈ ಶಿಕ್ಷಣ ಪದ್ಧತಿಯ ಕಾರಣದಿಂದ ಬರುವಂತ 50 ವರ್ಷದಲ್ಲಿ ಭಾರತದಲ್ಲಿ ಕಪ್ಪು ಚರ್ಮದ ಬ್ರಿಟಿಷರನ್ನು ತಯಾರು ಮಾಡ್ತೀನಿ. ಕುಲೀನ ಹಿಂದೂಗಳು, ಆರ್ಥೋಡಾಕ್ಸ್ ಹಿಂದೂಗಳು, ದಿನಕ್ಕೆ 3 ಹೊತ್ತು ಪೂಜೆ ಮಾಡೋರು ತಮ್ಮ ದೇವರನ್ನ ಗಂಟು ಮುಟ್ಟೆ ಕಟ್ಟಿ ಚರಂಡಿಗೆ ಎಸೆಯುವಂತ ಮಾನಸಿಕತೆ ನಿರ್ಮಾಣ ಮಾಡ್ತೀನಿ. ನಾವು ನೋಡ್ತೀವಿ ಇತಿಹಾಸ ಏನ್ ಹೇಳುತ್ತೆ, 1835ರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಪ್ರಾರಂಭವಾಯಿತು. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭವಾಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ದೇಶ ಸ್ವಾತಂತ್ರ್ಯಕ್ಕೆ ಹುಟ್ಟಿದ ಸಂಸ್ಥೆ ಏನು, ಅದರ ಸಂಸ್ಥಾಪಕ ಯಾರು? ಎಒಹ್ಯೂಮ್ ಅದು ಸಂಸ್ಥಾಪಕ, ಅವನು ಭಾರತೀಯ ಅಲ್ಲ. ಅವನೇನ್ ಮಾಡ್ದ, ಯಾರಿಗೆ ಈ ಬುದ್ಧಿ ಭ್ರಮಣೆ ಆಗಿದೋ ಈ ದೇಶದ ಬಗ್ಗೆ ಅಂತವ್ರಿಗೆಲ್ಲ ಕಟ್ಕೊಂಡು ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನು ಒಳಗಡೆ ಕುದಿತಾ ಇತ್ತು ಆ ಕುದಿಯನ್ನ ತೆಗೆಯೋದಕ್ಕಾಗಿ ಕಾಂಗ್ರೆಸ್ ಸ್ಥಾಪನೆ ಮಾಡಿ. ನೀ ಯಾರು ಬೇಕಾದ್ರೆ ಗೂಗಲ್ ನಲ್ಲಿ ಹೋಗಿ ನೋಡ್ರಿ, 1885ರಿಂದ 1902ನೇ ಇಸ್ವಿವರೆಗೂ ಕಾಂಗ್ರೆಸ್ಸಿನ ಪ್ರತಿಯೊಂದು ಅಧಿವೇಶನದ ನಿರ್ಣಯಗಳು ಏನ್ ಹೇಳ್ತವೆ, ಯಾವೊಂದು ಅಧಿವೇಶನದಲ್ಲೂ ಸ್ವಾತಂತ್ರ್ಯ ಕೇಳಿಲ್ಲ. ಸದಾ ಕಾಲಕ್ಕೂ ಬ್ರಿಟಿಷ್ ಎಂಪೈರ್ ಇರ್ಲಿ, ಆದ್ರೆ ನಮ್ಗೆ ಅವ್ರು ಚಾಕ್ರಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು, ನಮ್ಗೆ ಇಷ್ಟು ಸ್ಥಾನ ಕೊಡಿ, ನಿಮ್ಗೆ ಇಷ್ಟು ಸ್ಥಾನಗಳಲ್ಲಿ ನಮ್ಗೆ ಜಾಗ ಮಾಡ್ಕೊಡಿ, ಇದನ್ನೇ ಬೇಡಿಕೆ ಬಿಟ್ರೆ ಸ್ವಾತಂತ್ರ್ಯ ಕೇಳಿಲ್ಲ. ಆದ್ರೆ 1905ನೇ ಇಸ್ವಿ 2ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಲೋಕಮಾನ್ಯ ತಿಲಕರ ಕೈಗೆ ಹೋಯಿತು. ಲೋಕಮಾನ್ಯ ತಿಲಕ ಕಾಂಗ್ರೆಸ್ ಅನ್ನ ಒಂದು ಸ್ವಾತಂತ್ರ್ಯ ಹೋರಾಟದ ವೇದಿಕೆಗೆ ಮಾರ್ಪಡಿಸಿತು. ಈ ಮೆಕಾಲೆ ಶಿಕ್ಷಣದ ಪರಿಣಾಮ ಏನಾಯ್ತು? ಈ ಮೆಕಾಲೆ ಶಿಕ್ಷಣದ ಪರಿಣಾಮ ಈ ದೇಶದ ನಮ್ಮ ಸಮಾಜದ ಬಂಧುಗಳು ಹಿಂದೂಗಳು ಹಿಂದೂ ಅನ್ನೋದಕ್ಕೆ ನಾಚಿಕೆ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಹಿಂದೂ ಅನ್ನೋದು ಸಂಕೋಚ ಹೊಡೆದು ಪ್ರಾರಂಭ ಮಾಡಿ ನಮ್ಮ ದೇಶದ ಮಹಾ ನಾಯಕರು ಅವ್ರು ಹೇಳಿದ ಮಾತೇನು? ಒಬ್ಬ ನಾಯಕರು ಹೇಳ್ತಾರೆ, ನಮ್ಮ ದೇಶದ ನೇತೃತ್ವ ವಹಿಸುವಂತವ್ರು ಅವ್ರು ಹೇಳ್ತಾರೆ, ಬೈ ಬರ್ತ್ ಐ ಆಮ್ ಎ ಮುಸ್ಲಿಂ, ಬೈ ಎಜುಕೇಶನ್ ಐ ಆಮ್ ಎ ಕ್ರಿಶ್ಚಿಯನ್, ಎಕ್ಸಿಡೆಂಟ್ಲಿ ಐ ಆಮ್ ಎ ಹಿಂದೂ. ನಾನು ಹುಟ್ಟ ಮುಸಲ್ಮಾನ, ನಾನು ಶಿಕ್ಷಣದಿಂದ ಕ್ರಿಶ್ಚಿಯನ್, ಹಿಂದೂ ಆಗಿ ಹುಟ್ಟಿದ್ ಮಾತ್ರ ಆಕಸ್ಮಿಕ. ಅವ್ರ ಅಪ್ಪ ಒಂದ್ ಮಾತು ಹೇಳ್ತಿದ್ರು, ಮುಜೆ ಗದಾ ಕಹೋ ಲೇಕಿನ್ ಹಿಂದೂ ಮತ್ ಕಹೋ, ನನಗೆ ಕತ್ತೆ ಅಂತ ಕರೀರಿ ಆದ್ರೆ ನನಗೆ ಹಿಂದೂ ಅಂತ ಕರೀಬೇಡಿ. ಅದೇ ರೀತಿ ಇನ್ನೊಬ್ಬರು ನಾಯಕರು ಹೇಳ್ತಿದ್ರು, ಎವ್ರಿ ಹಿಂದೂ ಇಸ್ ಎ ಕವರ್ಡ್, ಎವ್ರಿ ಮುಸ್ಲಿಂ ಇಸ್ ಎ ಬುಲಿ. ಪ್ರತಿಯೊಬ್ಬ ಹೇಳಿ ಪ್ರತಿಯೊಬ್ಬ ಹಿಂದೂ ನಾಲಾಯಕ್, ಕೆಲ್ಸಕ್ಕೆ ಮಾಡ್ತಿರೋನು. ಪ್ರತಿಯೊಬ್ಬ ಮುಸಲ್ಮಾನ ಅಂದ್ರೆ ಗುಂಡ. ಎಲ್ಲಿವರೆಗೂ ಹೇಳಿಗಳಿರ್ತಾರೋ ಅಲ್ಲಿವರೆಗೂ ಗುಂಡಗಳ ಕಮ್ಮಿಲಾಗುತ್ತೆ. ಅಂದ್ರೆ ಹಿಂದೂ ಅನ್ನೋದಕ್ಕೆ, ಹಿಂದೂ ಸಮಾಜದ ಬಗ್ಗೆ ಯಾವ ರೀತಿಯಲ್ಲಿ ವಿಶ್ವಾಸ ಇರಲಿಲ್ಲ, ಹಿಂದೂ ಅನ್ನೋದಕ್ಕೆ ಅಭಿಮಾನ ಇರಲಿಲ್ಲ, ಹಿಂದೂ ಅನ್ನೋದಕ್ಕೆ ಕೀಳರಿಮೆ ಇತ್ತು. ಪರಿಣಾಮ ಎಲ್ಲ ತರದ ಅಪಮಾನ ಸಹನ ಮಾಡ್ತಾ ಇದ್ರು. ಅಂಥ ಸಮಯದಲ್ಲಿ 135 ವರ್ಷಗಳ ಹಿಂದೆ ಒಬ್ಬ ಮಹಾಪುರುಷ ಈ ದೇಶದಲ್ಲಿ ಹುಟ್ಟಿದ. ಅವರ ಹೆಸರೇ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್. 8ನೇ ವಯಸ್ಸಲ್ಲಿ ದೇಶಭಕ್ತಿಯ ಪ್ರಕಟೀಕರಣ ಕಾಣಿಸುತ್ತೆ. ವಿಕ್ಟೋರಿಯಾ ರಾಣಿಯ ರಾಜ್ಯಾಭಿಷೇಕ ನಮ್ಮದ ಶಾಲೆಯಲ್ಲಿ ಲಾಡು ಹಂಚಿದ್ರು. ಆ 8 ವರ್ಷದ ಹುಡುಗ ಆ ಲಾಡು ಕಸದ ಮೂಲೆಗೆ ಹೋಗಿ ಹೇಳ್ತಾನೆ, ಯಾರು ನಮ್ಮನ್ನ ಗುಲಾಮರನ್ನಂಗ್ ಮಾಡಿದ್ದಾರೆ ಅವ್ರ ರಾಣಿಯ ರಾಜ್ಯಾಭಿಷೇಕ ಲಾಡು ತಿನ್ನಲ್ಲ ಅಂತ. 11ನೇ ವಯಸ್ಸಿಗೆ ತಂದೆ ತಾನು ಒಂದೇ ದಿವಸ ಕಳ್ಕೊಂಡು ಅನಾಥನಾಗ್ತಾನೆ. ಆದ್ರೆ ಅನಾಥ ಪ್ರಜ್ಞೆ ಬರಲ್ಲ, ದೇಶಭಕ್ತಿ ಕಡಿಮೆ ಆಗಲ್ಲ. ಒಂದೇ ಮಾತ್ರ ಧುಮ್ತಾರೆ, ಶಾಲೆ ಬಿಡೋ ಪ್ರಸಂಗ ಬರುತ್ತೆ. ಮೇಷ್ಟ್ರು ಕ್ಷಮೆ ಕೇಳಿ ಶಾಲೆಗೆ ಬಾ ಅಂತ ಹೇಳ್ತಾರೆ. ಈ ಹುಡುಗ ಹೇಳ್ತಾನೆ, ಯಾವ ಶಾಲೆಯಲ್ಲಿ ತಾಯಿ ನಿನ್ನ ನಮಸ್ಕಾರ ಮಾಡ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ವೋ ಆ ಶಾಲೆಯಲ್ಲಿ ಕಾಲಿಡಲ್ಲ ಅಂತ ಹೇಳ್ತಾರೆ. ದೂರದ ಪುಣ್ಯಕ್ಕೆ ಹೋಗಿ ಮ್ಯಾಟ್ರಿಕ್ ಪಾಸ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಮ್ಯಾಟ್ರಿಕ್ ಪಾಸ್ ಮಾಡಿದ್ ಒಳ್ಳೆ ನೌಕರಿ ಸಿಕ್ತಿತ್ತು. ನೌಕರಿ ಮಾಡಲ್ಲ, ತಾನು ಕ್ರಾಂತಿಕಾರಿ ಆಗ್ಬೇಕಂತ ಹೇಳಿ ಕಲ್ಕತ್ತಾಕ್ಕೆ ಹೋಗಿ ಮೆಡಿಕಲ್ ಕಲೆ ನಿಮಿತ್ತ ಮಾಡಿ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ. ಆವಾಗಿನ ಮೆಡಿಕಲ್ ಪರೀಕ್ಷೆ ಪಾಸ್, LNMS ಕರೀತಾ ಇದ್ರು, ಈಗಿನ MBBS ಪಾಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಲ್ಲ, ದುಡ್ಡು ಸಂಪಾದನೆ ಮಾಡಲ್ಲ. ಮದುವೆಗೆ ಜನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಬಂದು ಕೇಳ್ತಾರೆ. ಅವಾಗ ನಾನು ಮದುವೆ ಮಾಡ್ಕೊಳ್ಳಲ್ಲ, ನಾನು ಈ ಜನ್ಮದಲ್ಲಿ ಕೇವಲ ದೇಶದ ಕೆಲಸ ಮಾಡ್ತೀನಿ. ಅವಿವಾಹಿತರಾಗಿದ್ದು ದುಡ್ಡು ಸಂಪಾದನೆ ಮಾಡದೆ ಕೇವಲ ದೇಶಕ್ಕೆ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕೆಲಸ ಮಾಡ್ತಾರೆ. 1921 ಅಸಹಕಾರ ಆಂದೋಲನದಲ್ಲಿ ಜೈಲಿಗೆ ಹೋಗಿ 1 ವರ್ಷ ಸಕ್ಷಮ ಶಿಕ್ಷೆ ಅನುಭವಿಸ್ತಾರೆ. 1930 ಜಂಗಲ್ ಸತ್ಯಾಗ್ರಹ ಮಾಡಿ 9 ತಿಂಗಳು ಸಕ್ಷಮ ಶಿಕ್ಷೆ ಅನುಭವಿಸ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾಗ್ಯೂ ಅವ್ರ ಮನಸ್ಸಿನ ಪ್ರಶ್ನೆ ಇತ್ತು. ಆಗಿನ ನಾಯಕರು ಹೇಳ್ತಾ ಇದ್ರು, ಒಂದ್ಸಲ ಬ್ರಿಟಿಷರೇ ದೇಶ ಬಿಟ್ಟು ಹೋಗ್ಬಿಡ್ಲಿ, ನಮ್ಮ ದೇಶ ರಾಮರಾಜ್ಯ ಆಗತ್ತೆ. ಆದ್ರೆ ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡ್ತಿದ್ರು, ಕೇವಲ ಬ್ರಿಟಿಷ್ ಹೋದ್ ಮಾತ್ರಕ್ಕೆ ಈ ದೇಶ ಉದ್ಧಾರ ಆಗಲ್ಲ. ಬ್ರಿಟಿಷರು ಬಂದ್ರೆ ಬ್ರಿಟಿಷರು ಹೋಗ್ಲೇಬೇಕು, ಆದ್ರೆ ಬ್ರಿಟಿಷರು ಬಂದ್ರೆ ಕಾರಣ ಏನು? ಎಲ್ಲಿವರೆಗೂ ಈ ದೇಶದ ಪುತ್ರವತ್ ಸಮಾಜ, ಹಿಂದೂ ಸಮಾಜ ಗುಣದಿಂದ ಕೂಡಲ್ವೋ ಅಲ್ಲಿವರೆಗೂ ಸ್ವಾತಂತ್ರ್ಯ ಬಂದು ವ್ಯರ್ಥ. ಇದೇ ಮಾತನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು. ಸ್ವಾಮಿ ವಿವೇಕಾನಂದ ಯಾವಾಗ ಅಮೆರಿಕನ್ ವಾಪಸ್ ಬಂದ್ರು, ಚೆನ್ನೈನಲ್ಲಿ ಕೆಲವು ತರುಣರನ್ನು ಭೇಟಿ ಮಾಡಿದ್ರಂತೆ. ಒಬ್ಬ ತರುಣ ಕೇಳ್ದ, ಸ್ವಾಮೀಜಿ ಸ್ವಾತಂತ್ರ್ಯ ಯಾವಾಗ ಸಿಗತ್ತೆ? ಈ ಪ್ರಶ್ನೆ ಕೇಳಿದಾಗ ಸ್ವಾಮಿ ಒಂದು ಕ್ಷಣ ಗಂಭೀರ ಆಗ್ತಾರೆ. ವಾಟ್ ಯು ವಾಂಟ್ ಫ್ರೀಡಮ್? ಐ ಕ್ಯಾನ್ ಗೆಟ್ ಇಟ್ ಟುಮಾರೋ ಓನ್ಲಿ. ಇದು ವಿವೇಕಾನಂದನ ಮಾತು. ನಾಳೆನೇ ಗಳಿಸಬಲ್ಲೆ. ಆದ್ರೆ ಅದ್ರ ಮುಂದಿನ ವಾಕ್ಯ ಏನು? ಬಟ್ ವೇರ್ ಆರ್ ದಿ ಮೆನ್ ಟು ಡೈಜೆಸ್ಟ್ ಇಟ್? ಬಂದಂತ ಸ್ವಾತಂತ್ರ್ಯ ಅರ್ಗಿಸ್ಕೊಳ್ಳುವಂತ ಜನ ಎಲ್ಲಿದ್ದಾರೆ? ಅದಕ್ಕಾಗಿ ಆ ನಂತರದ ಸ್ವಾಮಿ ವಿವೇಕಾನಂದರ ಭಾಷಣಗಳನ್ನು ನೋಡಬೇಕು. ಕೋಲಂಬಟ್ಟು ಅಲ್ಮೋಡ ಅಂತ ಹೇಳೋರು ಭಾಷಣ ಸರಿಯಿದೆ. ಪ್ರತಿಯೊಂದು ಭಾಷಣದಲ್ಲಿ ಅವ್ರು ಮಾತು ಹೇಳ್ತಾರೆ, ನನಗೆ
ಯುವಕರ ಅವಶ್ಯಕತೆ ಇದೆ. ಐ ವಾಂಟ್ ಮೆನ್ ವಿತ್ ಕ್ಯಾಪಿಟಲ್ ಎಂ. ಇಂಥ ಪೌರುಷಯುಕ್ತ ವ್ಯಕ್ತಿಗಳ ಆಧಾರದ ಮೇಲೆ ಭಾರತ ಒಂದು ಭವ್ಯ ರಾಷ್ಟ್ರ ನಿರ್ಮಾಣ ಮಾಡ್ತೀನಿ, ಯಾವುದವ್ರ ಕನಸಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ ಏನು, ಈ ದೇಶದ ಸಂಘಟನೆ ಅವಶ್ಯಕತೆ, ಅನುಶಾಸಿತ ಸಂಘಟನೆ ಅವಶ್ಯಕತೆ ಇದೆ. ಮೂರನೇ ಮಾತು ಹೇಳ್ತಾರೆ ಅವರು, ಓ ಭಾರತೀಯರೇ, ಬರುವಂತ 50 ವರ್ಷ, ಇದು ಹೇಳಿದ್ದು 1897ರಲ್ಲಿ, ನಮ್ಗೆ ಸ್ವಾತಂತ್ರ್ಯ 1947ರಲ್ಲಿ. ನೋಡಿ ಲೆಕ್ಕ ಹಾಕಿ, ಸರಿಯಾಗಿ 50 ವರ್ಷ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬರುವಂತ 50 ವರ್ಷ ಎಲ್ಲರೂ ತಮ್ಮ ದೇವರನ್ನ ಗಂಟು ಮುಟ್ಟೆ ಕಟ್ಟಿ ಮೂಲೆಗಿಡಿ, ಕೇವಲ ಭಾರತ ಮಾತೆ ಆರಾಧನೆ ಮಾಡಿ. ಇದು ಹೇಳಿದಂತ ಸ್ವಾಮಿ ವಿವೇಕಾನಂದರು ಬಹಳ ದಿವಸ ಬದುಕಲಿಲ್ಲ. 1902ರಲ್ಲಿ ಈ ಜಗತ್ತನ್ನು ಬಿಟ್ಟು ಹೊರಟೋದು. ಇದೇ ವಿಚಾರವನ್ನ ಸಂಘದ ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ವಿಚಾರ ಮಾಡಿದ್ರು. ಈ ದೇಶ ಒಂದು ಜಗತ್ತಿನಲ್ಲಿ ಶ್ರೇಷ್ಠ ರಾಷ್ಟ್ರವಾಗಬೇಕು ಅಂತಾದ್ರೆ ಈ ದೇಶದ ಮಣ್ಣಿನ ಮಕ್ಕಳಾದಂತಹ ಹಿಂದೂಗಳಲ್ಲಿ ಸ್ವಾಭಿಮಾನ ನಿರ್ಮಾಣ ಮಾಡಬೇಕು, ಹಿಂದೂಗಳಲ್ಲಿ ದೇಶಭಕ್ತಿ ನಿರ್ಮಾಣ ಮಾಡಬೇಕು, ಹಿಂದೂಗಳಲ್ಲಿ ಬಂಧುತ್ವದ ಭಾವ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಅವರು ಹೇಳಿದ್ರು ಇದು ಹಿಂದೂ ರಾಷ್ಟ್ರ. ಜನರು ಅವ್ರಿಗೆ ಗೇಲಿ ಮಾಡಿದ್ರು, ಯಾನ್ರಿ ಅವನದ್ದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರು. ಯಾಕೆ ಹಿಂದೂ ಅನ್ನೋದಕ್ಕೆ ಕೀಳರ್ ಮೇಯ್ತಲ್ಲ. ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾರೆ, ಮೈ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಬೋಲ್ ಕಹ ರಹಾ ಹೂಂ, ಯೇ ಹಿಂದೂ ರಾಷ್ಟ್ರ. ಅಷ್ಟೇ ಅಲ್ಲ, ಜಬ್ ತಕ್ ಏಕ್ ಹಿಂದೂ ಭಿ ಜೀವಿತ ರೇಗಾ ತಬ್ ತಕ್ ಹಿಂದೂ ರಾಷ್ಟ್ರ. ಈ ಒಂದು ವಿಚಾರ ತಗೊಂಡು ಅವರೊಂದು ಕಾರ್ಯ ಪದ್ಧತಿ ಕೊಟ್ಟರು. ಜನರು ಉಪವಾಸ ಮಾಡಿದ್ರು, ವಿರೋಧ ಮಾಡಿದ್ರು, ಸಂಘವನ್ನ ನಾಶ ಮಾಡೋಕೆ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಇದ್ದಾಗೂ ಸಹಿತ ಸಂಘ ನಿರಂತರ ತನ್ನ ಕೆಲಸ ಮಾಡ್ತಾ 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 ಕಳೆದ 100 ವರ್ಷದ ಪರಿಣಾಮದಿಂದ ಇವತ್ತು ದೇಶದಲ್ಲಿ ಒಂದು ಹಿಂದುತ್ವದ ವಾತಾವರಣ ನಿರ್ಮಾಣ ಆಗಿದೆ. ಆಗಿನ ಕಾಲದಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳಂತ ದೇಶ ಇತ್ತು. ಮುಜೆ ಗದಾ ಕಹೋ ಹಿಂದೂ ಮತ್ಕೊಂದು ಹೇಳಂತ ಪರಿಸ್ಥಿತಿ ಇತ್ತು. ಅಂಥದ್ದು ಇವತ್ತು ಗರ್ವಸೆ ಸ್ವಾಮಿ ಹಿಂದೂ ಅಂತ ಹೇಳಂತ ಸ್ಥಿತಿ ಬಂದಿದೆ. ಇವತ್ತು ಹಿಂದೂ ಹೊಡ್ತಾ ತಿನ್ನಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದ್ಸಲ ಪಾರ್ಲಿಮೆಂಟ್ ನಲ್ಲಿ ಗುಡುಗಿದ್ರು, एक जमाना था हिंदू मार खाता था, अभी जमाना बदल गया है, हिंदू मार नहीं खाएगा, मार देगा. ಈ ಒಂದು ಹಿಂದುತ್ವದ ಕಾರಣದಿಂದ ಇಡೀ ದೇಶದ ಜಾಗೃತಿ ಆಗಿದೆ. ಈ ದೇಶದಲ್ಲಿ ಈ ಸಂಸ್ಕೃತಿಗಾಗಿ ಹೋರಾಟ ಕಡಿಮೆ ಆಗಿದೆ ಅಂತಲ್ಲ, ಒಂದು ರಾಮ ಮಂದಿರಕ್ಕಾಗಿ 76 ಯುದ್ಧ ಆಗಿದ್ದಾವೆ, 2 ಲಕ್ಷ ಬಲಿದಾನ ಮಾಡಿದ್ದಾರೆ. ಆದ್ರೆ ರಾಮ ಮಂದಿರ ನಿರ್ಮಾಣ ಆಗಿ ಕಾರಣ ಏನು? ಕೇವಲ ರಾಮ ಮಂದಿರ ಉತ್ತರ ಪ್ರದೇಶ ನಮ್ದು ಅಂತ ಅನಿಸ್ತಿತ್ತು, ದಕ್ಷಿಣದವರಿಗೆ ಬೇರೆ ರಾಜ್ಯ ನಮ್ದು ಅಂತ ಅನಿಸ್ತಾನೆ ಇರಲಿಲ್ಲ. ಆದ್ರೆ ಸಂಘದ ಕಾರ್ಯದ ಕಾರಣದಿಂದ ಇವತ್ತು ಆಸೇತು ಹಿಮಾಚಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ಛದಿಂದ ಕಾಮರೂಪ್ವರೆಗೂ, ಅಸ್ಸಾಂವರೆಗೂ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಹಿಂದೂ ಅನ್ನುವಂಥ ಅಭಿಮಾನ ನಿರ್ಮಾಣ ಆಗಿದೆ. ಇದು ಪರಿಣಾಮ ನೋಡ್ತೀವಿ. ಯಾವಾಗ ಹಿಂದೂ ಸಮಾಜ ಮೇಲೆ ಆಕ್ರಮಣ ಆಯಿತು ಆ ಸಮಯದಲ್ಲಿ ಈ ಭಾವನೆ ಇಟ್ಕೊಂಡ ಸಮಾಜ ಅದನ್ನು ಎದುರಿಸಿ ಪುನಃ ಒಂದು ಸ್ವಾಭಿಮಾನ ನಿರ್ಮಾಣದ ಪ್ರಯತ್ನ ಮಾಡಿದೆ. ನಮಗೆಲ್ಲ ಗೊತ್ತು, ರಾಮ ಮಂದಿರದ ಸಂಕಲ್ಪ ನಾವು 1984ರಲ್ಲಿ ಮಾಡಿದ್ವಿ. 1992 ರಾಮ ಮಂದಿರ ಕಾರ್ಯಸೇವೆಯಲ್ಲಿ 2.25 ಲಕ್ಷ ಜನ ಸೇರಿದ್ರು. ಇವರು ಉತ್ತರ ಪ್ರದೇಶದವರಲ್ಲ, ಇಡೀ ದೇಶದ ಮೂಲೆ ಮೂಲೆಯಿಂದ. ಯಾವ ತಮಿಳುನಾಡಿನಲ್ಲಿ ರಾಮನ ಪ್ರತಿಮೆಗೆ ಚಪ್ಪಲಿ ಆಹಾರ ಹಾಕಿ ರಾಮನಿಗೆ ಹೊಡಿತಾ ಮೆರವಣಿಗೆ ಮಾಡಿದ್ರು, ಅದೇ ತಮಿಳುನಾಡಿನಿಂದ 1000 ಜನ ಕಾರ್ಯಸೇವೆಗೆ ಹೋದ್ರು ಮತ್ತು ಆ ಕಳಂಕಿತ ಢಾಚ ನೆಲ ಸಮ ಮಾಡಿದ್ರು. ಅದೇ ಜಾಗದಲ್ಲಿ ಇತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದೇ ರೀತಿ ಈ ದೇಶದಲ್ಲಿ ನಾವು ಅಮರನಾಥ್ ಯಾತ್ರೆಗೆ ಹೋಗ್ತೀವಿ. ಅಮರನಾಥ್ ಹೋದ್ರಲ್ಲಿ ಯಾತ್ರಿಗಳಿಗೆ ಏನು ವ್ಯವಸ್ಥೆ ಇಲ್ಲ. ಅದಕ್ಕೆ ಅಮರನಾಥ್ ದೇವಸ್ಥಾನದ ಸಮಿತಿಯವರು ಸರ್ಕಾರಕ್ಕೆ ವಿನಂತಿ ಮಾಡಿದ್ರು, ನಮಗೆ 100 ಎಕರೆ ಜಾಗ ಕೊಡಿ, ನಾವಲ್ಲಿ ಯಾತ್ರಿಕರಿಗೆ ಅನುಕೂಲವಾಗುವಂತ ವ್ಯವಸ್ಥೆ ಮಾಡ್ತೀವಿ. ಸರ್ಕಾರ 100 ಎಕರೆ ಕೊಡ್ತು. ಆದ್ರೆ ಕೆಲವು ಮತಾಂಧ ಮುಸಲ್ಮಾನರು ಅದಕ್ಕೆ ವಿರೋಧ ಮಾಡಿದ್ದಕ್ಕೆ ಸರ್ಕಾರ ಅದನ್ನು ವಾಪಸ್ ತಗೊಂಡು, ಆವಾಗ ಅಲ್ಲಿದ್ದಂತ ಹಿಂದೂ ಬಾಂಧವರು ವಿಚಾರ ಮಾಡಿದ್ರು, ಇದು ನಮ್ಮ
ಆಂದೋಲನ ನಡೀತು, ಇಡೀ ದೇಶದ ಆಂದೋಲನ ನಡೀತು. ಕೇವಲ ಜಮ್ಮು ಒಂದರಲ್ಲೇನೆ 1 ಲಕ್ಷ ಮಕ್ಕಳು ಜೈಲಿಗೆ ಹೋದ್ರು. ಸರ್ಕಾರ ತತ್ತರಿಸಿ ಹೋಯ್ತು, ಸರ್ಕಾರ ಬಗ್ಬೇಕಾಯ್ತು, 100 ಎಕರೆ ಜಮೀನು ವಾಪಸ್ ಕೊಡ್ತು. ಅದೇ ರೀತಿ ತಿರುಪತಿ ಬಾಲಾಜಿ ಆಗಿದ್ದಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರಾಜಶೇಖರ್ ರೆಡ್ಡಿ ಅವ್ರು ಹೇಳಿದ್ರು, ಈ 7 ಗುಡ್ಡ ಏನಿದೆ ತಿರುಪತಿ ಬಾಲಾಜಿಗೆ ಸೇರಿದ್ದು, ಇದಲ್ಲ, ಬರೀ 2 ಗುಡ್ಡ ಮಾತ್ರ ಬಾಲಾಜಿಗೆ ಸೇರಿದ್ದು, ಬಾಕಿ ಎಲ್ಲ ಸರ್ಕಾರದ್ದು. ನಾವು ಆಂದೋಲನ ಮಾಡಿದ್ವಿ ದೇಶಾದ್ಯಂತ. ಸರ್ಕಾರ ಬಗ್ಬೇಕಾಯ್ತು, ಜೀವೋ ರದ್ದು ಮಾಡಬೇಕಾಯ್ತು. ಸರ್ಕಾರ ಹೇಳ್ತಿಲ್ಲ 7 ಗುಡ್ಡ ಭಗವಂತಂದು. ಅಷ್ಟೇ ಅಲ್ಲ, ಆಂಧ್ರದ ಯಾವುದೇ ದೇವಸ್ಥಾನದಲ್ಲಿ ಅಹಿಂದುಗಳಿಗೆ ಕೆಲಸಕ್ಕೆ ತಗೋಬಾರದು ಅಂತ ಸರ್ಕಾರ ಸುತ್ತಲೇ ಹೊರಟು. ಅದೇ ರೀತಿ ರಾಮ್ ಸೇತು ಹೊಡಿಬೇಕು ಅಂತ ಪ್ರಯತ್ನ ಮಾಡಿ ಅವತ್ತಿನ DMK ಸರ್ಕಾರ ಮತ್ತು ಆಗಿದ್ದ ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಡ್ತು, ರಾಮ ಕಾಲ್ಪನಿಕ, ರಾಮ ಹುಟ್ಟ ಇಲ್ಲ ಅಂತ ಹೇಳಿ. ನಾವು ಇಡೀ ದೇಶದಲ್ಲಿ ಆಂದೋಲನ ಮಾಡಿದ್ವಿ, ಇಡೀ ಹಿಂದೂ ಸಮಾಜ ಎದ್ದು ನಿಲ್ತು. ಒಂದೇ ದಿವಸ ರಾಷ್ಟ್ರಾರೋಪ ಮಾಡಿ ಇಡೀ ದೇಶದಲ್ಲಿ ಒಂದೇ ಸಮಯದಲ್ಲಿ ಸರ್ಕಾರ ತತ್ತರಿಸಿ ಹೋಯಿತು. ಸುಪ್ರೀಂ ಕೋರ್ಟ್ಗೆ ಅನಿಸ್ತು ಇಷ್ಟು ಭಾವನೆ ಇದೆಯಾ, ಸುಪ್ರೀಂ ಕೋರ್ಟ್ ಹೇಳ್ತು ರಾಮ ಸೇತು ತುಂಡು ಮಾಡುವಾಗಿಲ್ಲ. ನಾನು ಯಾಕಿದ್ದೇನೆ ಹೇಳ್ತೀನಿ ಅಂದ್ರೆ, ಹಿಂದೂ ಭಾವ ಜಾಗೃತ ಆಗಿದ್ರ ಪರಿಣಾಮ ಇವತ್ತು ಸಮಾಜದಲ್ಲಿ ಪರಿವರ್ತನೆ ಕಾಣಿಸುತ್ತೆ. ಆದ್ರೆ ಒಂದು ಕಡೆ ಗರ್ವಸೆಗೊಮ್ಮೆ ಹಿಂದೂ ಅಂತ ಹೇಳುವಂತ ಒಂದು ಮಾನಸಿಕತೆ ಇದ್ರೆ, ವಾತಾವರಣ ಇದ್ರೆ, ಇನ್ನೊಂದು ಕಡೆ ಈ ದೇಶನ ದುರ್ಬಲ ಮಾಡುವಂತ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾರೆ. ಅದನ್ನ ಗುರುತಿಸ್ಬೇಕು. ಅದನ್ನು ಗುರುತಿಸದೇ ಇದ್ರೆ ನಾವು ಮೋಸ ಹೋಗ್ತೀವಿ. ಈ ದೇಶದಲ್ಲಿ ಅನೇಕ ಪ್ರಯತ್ನ ಮಾಡ್ತಿದ್ದಾರೆ, ಭಾರತ ಒಂದು ಅಖಂಡ ರಾಷ್ಟ್ರವಾಗಿ ಇರಬಾರ್ದು. ಜೈಲಿನಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ದಿಲ್ಲಿಯಲ್ಲಿ ಘೋಷಣೆ ಹಾಕಿದ್ರು, ಏನು ಭಾರತ ತೇರೆ ತುಕಡೆ ಕರೆಂಗೆ. ಘೋಷಣೆ ಹಾಕಿದ್ರು ಯಾರು? ಪಾಕಿಸ್ತಾನದವರಲ್ಲ, ಇದೇ ದೇಶದ ಜನ, ಈ ದೇಶದ ಅನ್ನ ತಿನ್ನುವಂತವ್ರು, ಇದೇ ನಮ್ಮ ಸಮಾಜಕ್ಕೆ ಸೇರಿದಂತವ್ರು. ಅವ್ರಿಗೆ ಅನ್ಸುತ್ತೆ ಭಾರತ ಅಖಂಡವಾಗಿರಬಾರದು, ಭಾರತ ತುಂಡು ತುಂಡಾಗಿ. ಇನ್ನು ಕೆಲವರಿಗೆ ಅನ್ಸುತ್ತೆ ಹಿಂದೂ ಸಮಾಜ ಒಟ್ಟಿಗೆ ಇರಬಾರ್ದು, ಹಿಂದೂ ಸಮಾಜ ತುಂಡು ಮಾಡಬೇಕು. ಹಿಂದೂ ಸಮಾಜ ಅಖಂಡವಾಗಿದ್ರೆ ಅದೊಂದು ಶಕ್ತಿ ಆಗತ್ತೆ, ಇಡೀ ಜಗತ್ತಿಗೆಲ್ಲುವಂತ ತಾಕತ್ ಹಿಂದೂ ಸಮಾಜಕ್ಕಿದೆ. ಅದು ಇರಬಾರ್ದು ಅಂತ ಆದ್ರೆ ಹಿಂದೂ ಸಮಾಜ ನೋಡಿಬೇಕು. ಅದಕ್ಕೆ ನಾವು ಹಿಂದೂ ಅಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಸಿಖ್ರಿಗೆ ಅನ್ಸುತ್ತೆ ನಾವು ಹಿಂದೂ ಅಲ್ಲ, ಬೌದ್ಧರಿಗೆ ಹೇಳ್ತಾರೆ ನಾವು ಹಿಂದೂ ಅಲ್ಲ, ಜೈನರು ಹೇಳ್ತಾರೆ ನಾವು ಹಿಂದೂ ಅಲ್ಲ, ಕರ್ನಾಟಕದಲ್ಲಿ ಲಿಂಗಾಯತ್ ಹೇಳ್ತಾರೆ ನಾವು ಹಿಂದೂ ಅಲ್ಲ, ಮಹಾರಾಷ್ಟ್ರ ಮರಾಠ ಹೇಳ್ತಾರೆ ನಾವು ಹಿಂದೂ ಅಲ್ಲ, ಉತ್ತರ ಪ್ರದೇಶ ಯಾದವ್ರು ಹೇಳ್ತಾರೆ ನಾವು ಹಿಂದೂ ಅಲ್ಲ, ಮಧ್ಯಪ್ರದೇಶದ ಗೋಂಡ್ ಸಮಾಜ ಹೇಳ್ತಾರೆ ನಾವು ಹಿಂದೂ ಅಲ್ಲ, ಸರ್ನಾ ಸಮಾಜ ನಾವು ಹಿಂದೂ ಅಲ್ಲ. ಅಂದ್ರೆ ಹಿಂದೂ ಅಲ್ಲ ಅಂತ ಹೇಳಿ ಹಿಂದೂ ಸಮಾಜ ಒಡೆಯುವಂತ ಪ್ರಯತ್ನ ನಡೀತಾ ಇದೆ. ಯಾಕಂದ್ರೆ ಅವರಿಗೆಲ್ಲ ಗೊತ್ತು, ಹಿಂದೂ ಸಮಾಜ ಒಟ್ಟಾಗಿದ್ರೆ ಜಗತ್ತು ಗೆಲ್ಲುವಂತ ಶಕ್ತಿ ಹಿಂದೂ ಸಮಾಜಕ್ಕೆ. ಅದಕ್ಕೆ ಹಿಂದೂ ಸಮಾಜ ದುರ್ಬಲ ಮಾಡಬೇಕು. ಅದಕ್ಕೆ ನಾವಲ್ಲಿ ಎಚ್ಚರಿಕೆ ತಗೋಬೇಕು. ಹಿಂದೂ ಸಮಾಜ ಒಡೆಯಲಿಕ್ಕೆ ಅವಕಾಶ ಕೊಡಬಾರದು. ಸಮಾಜ ಎಲ್ಲ ಬಂಧುಗಳಲ್ಲಿ ಹಿಂದುತ್ವದ ಭಾವನೆ ಜಾಗೃತ. ಮೂರನೇದಾಗಿ ಕೆಲವರಿಗೆ ಅನ್ಸುತ್ತೆ ಈ ಭಾರತವನ್ನ ದಾರುಲ್ ಇಸ್ಲಾಂ ಮಾಡಬೇಕು. ಇದು ಇಸ್ಲಾಂ ಆಡಳಿತಕ್ಕೆ ಬರಬೇಕು. ಅದಕ್ಕಾಗಿ ನಾನಾ ರೀತಿಯ ಪ್ರಯತ್ನಗಳು, ಲವ್ ಜಿಹಾದ್, ನಮ್ಮ ಹಿಂದೂ ಹೆಣ್ಮಕ್ಳು ಓಡಿಸ್ಕೊಂಡು ಹೋಗುವಂಥದ್ದು ಮುಸಲ್ಮಾನರ ಮಾಡುವಂಥದ್ದು, ಲ್ಯಾಂಡ್ ಜಿಹಾದ್, ಜಮೀನನ್ನ ಕಬಳಿಸುವಂಥದ್ದು. 2 ದಿವಸದ ಸುದ್ದಿ ಬಂದಿದೆ, ಉತ್ತರಾಖಂಡದಲ್ಲಿ ಜಿಮ್ಗಳು ಮಾಡಿ, ಜಿಮ್ಮಿಗೆ ಹೆಣ್ಮಕ್ಳನ್ನ ಆಕರ್ಷಣೆ ಮಾಡಿ ಅವರನ್ನು ಕನ್ವರ್ಟ್ ಮಾಡುವಂತ ಜಿಮ್ ಜಿಹಾದ್ ನಡೆದಿದೆ. ಅನೇಕ ಮುಖಗಳಲ್ಲಿ ಈ ದೇಶವನ್ನ ಇಸ್ಲಾಂ ಮಾಡೋದು ಹೇಗೆ? ಬಾಂಗ್ಲಾದೇಶದಿಂದ 3.5 ಕೋಟಿ ಜನ ಮುಸಲ್ಮಾನರ ದೇಶಕ್ಕೆ ಅತಿಕ್ರಮಣಕಾರಿಗಳು ಬಂದಿದ್ದಾರೆ. ಅವ್ರಿಗೆ ಹೊರಗಡೆ ಹಾಕ್ತಿದ್ರೆ ಕೆಲವರು ಹೊಟ್ಟೆ ನೋವು ಶುರುವಾಗುತ್ತೆ. ಯಾಕಂದ್ರೆ ಅವರ ಆಧಾರದಲ್ಲಿ ಅಧಿಕಾರಕ್ಕೆ ಬರ್ತಾರೆ. 3.5 ಕೋಟಿ ಜನರಿಗೆ ಕಲ್ಪನೆ ಮಾಡಿ, ಒಂದು ದೇಶದ ಜನಸಂಖ್ಯೆಗಿಂತ ಜಾಸ್ತಿ, ಆದ್ರೆ ಅವರ ಬಗ್ಗೆ ಕೈ ಹಚ್ತೇವೆ ಅಂತ ಹೇಳಿದ್ರೆ ನಮ್ಮದೇ ಜನ ಅದಕ್ಕೆ ವಿರೋಧ ಮಾಡ್ತೀವಿ. ಈ ದೇಶದಲ್ಲಿ ಇಂತಹ ಕ್ರಿಶ್ಚಿಯನ್ರಿಗೆ ಅನ್ಸುತ್ತೆ ಇದನ್ನು ಕ್ರಿಶ್ಚಿಯನ್ ದೇಶ ಮಾಡಬೇಕು. ಜಾನ್ ಪೋಪ್ ಪಾಲ್ II
1986ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಭಾರತಕ್ಕೆ ಬಂದಿದ್ರು. ಭಾರತಕ್ಕೆ ಬಂದು ಏನ್ ಭಾಷಣ ಮಾಡ್ತಾರೆ ಅವರು ನೋಡಿ, ಎಂತ ಧೈರ್ಯ ಇರ್ಬೋದು. ಅವರು ಭಾಷಣ ಮಾಡ್ತಾರೆ, ಯೇಸು ಕ್ರಿಸ್ತ ಹುಟ್ಟಿದ ಮೊದಲನೇ ಸಹಸ್ರಮಾನದಲ್ಲಿ, ಅಂದ್ರೆ ಮೊದಲೇ 1000 ವರ್ಷದಲ್ಲಿ ನಾವು ಯುರೋಪನ ಕ್ರಿಸ್ತಮಯ ಮಾಡಿದ್ವಿ. 2ನೇ ಸಹಸ್ರಮಾನದಲ್ಲಿ 2ನೇ 1000 ವರ್ಷದಲ್ಲಿ ಅಮೆರಿಕಾನ ಕ್ರಿಸ್ತಮಯ ಮಾಡಿದ್ವಿ. ಈಗ 3ನೇ ಸಹಸ್ರಮಾನಕ್ಕೆ ಕಾಲಿಡ್ತಾ ಇದ್ದೀವಿ. 21ನೇ ಶತಮಾನದಲ್ಲಿ ನಾವು ಭಾರತವನ್ನ ಕ್ರಿಸ್ತಮಯ ಮಾಡ್ತೀವಿ. ಇದು ಹೇಳಿದಲ್ಲಿ ಭಾರತಕ್ಕೆ ಬಂದು ಎಂಥದ್ದು ರಾಷ್ಟ್ರ ಇರ್ಬೋದು. ಅವ್ರು ಯೋಚನೆ ಮಾಡ್ತಾರೆ, ಭಾರತನ ಕ್ರಿಶ್ಚಿಯನ್ ಮಾಡೋದು ಹೇಗೆ? ಸೇವೆಯ ಹೆಸರಿನಲ್ಲಿ ಜನಕ್ಕೆ ಮೋಸ ಮಾಡ್ತಾ, ಜನಕ್ಕೆ ಪ್ರಲೋಭನೆ ಕೊಡ್ತಾ, ಹೀಗೆ ಈ ದೇಶದಲ್ಲಿ ಈ ದೇಶವನ್ನು ದುರ್ಬಲ ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಎಚ್ಚೆತ್ಕೋಬೇಕು. ಯಾವುದೇ ಒಂದು ದೇಶದ ರಕ್ಷಣೆ ಇರುವಂಥದ್ದು, ದೇಶದ ಅಭಿವೃದ್ಧಿ ಇರೋದು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಲ್ಲ, ಒಂದು ಸೈನ್ಯದಿಂದ ಆಗಲ್ಲ. ಆ ದೇಶದಲ್ಲಿಂದ ಸಮಾಜ ಎಷ್ಟು ಜಾಗರೂಕವಾಗಿದೆ, ಸಮಾಜ ಹೇಗೆ ಬದುಕ್ತಾ ಇದೆ. ಅದಕ್ಕೆ ನಮ್ಮ ಮುಂದೆ ಇವತ್ತು ಬಹಳ ದೊಡ್ಡ ಒಂದು ಸವಾಲಿದೆ. ಅದಂದ್ರೆ ನಮ್ಮ ಸಮಾಜವನ್ನ ಒಂದು ನಿರೋಗಿ ಸಮಾಜ ಮಾಡಬೇಕು. ನಮ್ಮ ಸಮಾಜದಲ್ಲಿ ನಮ್ಮ ಪೂರ್ವಜರು ನಮ್ಗೆ ಹೇಳಿದ್ರು, ಆತ್ಮ ಸರ್ವಭೂತೇಶು, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಚರಾಚರ ಸೃಷ್ಟಿಯಲ್ಲಿ ಎಲ್ಲರೂ ಭಗವಂತ ಇದ್ದಾನೆ. ಅದೇ ಹೇಳುವಂತ ನಮ್ಮ ಸಮಾಜದಲ್ಲಿ ದುರ್ದೈವದಿಂದ ಯಾವುದೋ ಕಾಲದಲ್ಲಿ ಅಸ್ಪೃಶ್ಯತೆ ಬಂದ್ಬಿಡ್ತು, ಮೇಲು ಕೆಳು ಬಂದ್ಬಿಡ್ತು, ಛುವಾಛೂತ್ ಬಂದ್ಬಿಡ್ತು. ನಮ್ಮ ಸಮಾಜನೇ, ನಾವೇನೆ, ನಮ್ಮ ರಕ್ತದ ಬಂಧುಗಳಿಗೇನೆ ನೀವು ಮುಟ್ಕೋಬೇಡ, ಅವನ ಕೈ ತಿನ್ಬೇಡ, ಈ ಒಂದು ಮಾನಸಿಕತೆ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದ ಮಹಾಡದ ಕೆರೆ ಮುಟ್ಲಿಕ್ಕೆ ಹೋದ್ರೆ ಜನ ಕೆರೆ ಮುಟ್ಲಿಕ್ಕೆ ಕೊಡ್ಲಿಲ್ಲ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಊರಿನ ಹಸು ಕರುಗಳು, ಈ ದಿನ ಕತ್ತೆ ಕುದುರೆ, ಈ ಊರಿನ ಆಡು ಮೇಕೆ, ಈ ಊರಿನ ನಾಯಿ, ಈ ಊರಿನ ಬೆಕ್ಕು ಬಂದು ಈ ಕೆರೆ ನೀರು ಕುಡಿಬಹುದು, ನಿಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಮನುಷ್ಯ ಅದು ನಾನು ಕೆರೆ ಮುಟ್ಟಿದ್ರೆ ಕೆರೆ ಕೆಟ್ಟೋಗುತ್ತೆ. ಕಾಳಾರಾಮ್ ರಾಮ ಮಂದಿರಕ್ಕೆ ಪ್ರವೇಶ ಕೇಳ್ಕೊಂಡು ಹೋದ್ರೆ ಪ್ರವೇಶ ಕೊಡ್ಲಿಲ್ಲ. ಆಗ ಅಂಬೇಡ್ಕರ್ ಹೇಳ್ತಾರೆ, ನನ್ನ ತಂದೆ ಹೆಸರು ರಾಮ, ನಾನು ರಾಮ ನಮ್ಮ ಅಪ್ಪನ ದರ್ಶನಕ್ಕೆ ಬಂದಿದ್ದೀನಿ, ಆದ್ರೆ ಪ್ರವೇಶ ಕೊಡ್ಲಿಲ್ಲ. ಎಂತ ಅನ್ಯಾಯ ಅಲ್ವಾ? ಈ ದೇಶಕ್ಕೆ ಬಹಳ ದೊಡ್ಡ ಶಾಪ ಇದೆ, ಈ ಸಮಾಜಕ್ಕೆ ಬಹಳ ರೋಗ ಇದೆ. ಎಲ್ಲಿವರೆಗೂ ಈ ರೋಗದಿಂದ ಮುಕ್ತವಾಗಲ್ಲ, ಈ ದೇಶ ಒಂದು ನಿರೋಗಿ ಸಮಾಜ ಎದ್ದಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ದೋಷದಿಂದ ಹೊರಗಡೆ ಬರಬೇಕು ಅಂತ ಆದ್ರೆ ನಾವು ಪ್ರತಿಯೊಬ್ಬರು ಹಿಂದೂ ಆಗಿ ಯೋಚನೆ ಮಾಡಬೇಕು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಏನು ಭಾರತ ಮಾತೆ ಸಂತಾನ, ಭಾರತ ಮಾತೆ ನಮ್ಮ ತಾಯಿ. ಭಾರತ ಮಾತೆ ತಾಯಿ ಅಂತ ಆದ್ಮೇಲೆ ಆ ತಾಯಿಗೆ ಹುಟ್ಟಿದ ಮಕ್ಕಳು ಮೇಲುಕೀಳು ಹೆಂಗಾಗ್ತಾರೆ? ನಾವೆಲ್ಲರೂ ಒಂದು ಸಮಾಜವಾಗಿ ಹಿಂದೂ ಸಮಾಜ ಎದ್ದು ನಿಲ್ಬೇಕು. ಅದಕ್ಕೆ ಬೇಕಾದ ರೀತಿಯಲ್ಲಿ ನಡವಳಿಕೆಯನ್ನು ಮಾಡ್ಕೋಬೇಕು. ನಮ್ಮ ಪ್ರತಿಯೊಬ್ಬರ ಮನೆಯನ್ನು ಆದರ್ಶ ಹಿಂದೂ ಮನೆ ಆಗ್ಬೇಕು. ಇದು ಮೊದಲನೇ ಸಂಗತಿ. ಎರಡನೇದು, ಯಾವುದೋ ಒಂದು ದೇಶದ ಶಕ್ತಿ ಇರುವುದು ಸ್ವಬೋಧದಲ್ಲಿ. ಬ್ರಿಟಿಷರು ಈ ಸ್ವವನ್ನು ತೆಗೆದು ಹಾಕುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳಿದ್ರು, ಈ ದೇಶಕ್ಕೆ ಒಂದು ಇತಿಹಾಸ ಇಲ್ಲ, ಈ ದೇಶಕ್ಕೊಂದು ಸಂಸ್ಕೃತಿ ಇಲ್ಲ, ಈ ದೇಶಕ್ಕೆ ಮೂಲ ನಿವಾಸಿಗಳು ಯಾರೂ ಇಲ್ಲ. ಇದರ ಪರಿಣಾಮ ನಾವು ಯಾರು ಅನ್ನೋದೇ ಮರ್ತು ಬಿಟ್ವಿ, ನಮ್ಮದನ್ನ ಕಳ್ಕೊಂಡ್ವಿ. ದುರ್ದೈವದಿಂದ ಸ್ವಾತಂತ್ರ್ಯ ಬಂದ ನಂತರನೂ ನಮ್ಮಲ್ಲಿ ಸ್ವಭಾವ ಕಡಿಮೆ ಆಗ್ತಾ ಇದೆಯಾ? ವಿದೇಶಿ ಸಂಸ್ಕೃತಿಯ ಮೇಲೆ ನಮ್ಮ ಮೇಲೆ ಪ್ರಭಾವ ಆಗ್ತಾ ಇದೆಯಾ? ಅದಕ್ಕಾಗಿ ನಾವೊಂದು ಶ್ರೇಷ್ಠ ಸಂಸ್ಕೃತಿಗೆ ಸೇರಿದವರಿದ್ದೀವಿ. ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಅಭಿಮಾನ ಇರಬೇಕು. ನಮ್ಮ ಭಾಷೆ, ನಮ್ಮ ನಡವಳಿಕೆ, ನಮ್ಮ ವ್ಯವಹಾರ, ನಮ್ಮ ರೀತಿ ರಿವಾಜುಗಳು, ನಮ್ಮ ಹಬ್ಬ ಹರಿದಿನಗಳು ಎಲ್ಲರಿಗೂ ಅಭಿಮಾನ ಇರಬೇಕು. ಆ ರೀತಿಯಲ್ಲಿ ನಾವು ಬಳಸಿದ ವಸ್ತುಗಳು ಇದು ದೇಶಕ್ಕೆ ಹಿತನೋ ದೇಶಕ್ಕೆ ಹಾನಿಕಾರಕನೋ ವಿಚಾರ ಮಾಡಿ ಬಳಸಬೇಕು. ಹೀಗೆ ಸ್ವದೇಶಿ ಭಾವದ ಒಂದು ಅನುಸರಣೆ ಅವಶ್ಯಕತೆ. ಮೂರನೇದು, ನಾವು ಈ ಸಮಾಜದಲ್ಲಿ ಬದುಕ್ತೀವಿ, ಈ ಪರಿಸರ ಇದೆ.
ಪರಿಸರ ಇವತ್ತು ಬಹಳ ದೊಡ್ಡ ಕಷ್ಟದಲ್ಲಿದೆ. ಯಾಕಂದ್ರೆ ನಮ್ಮ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವ ಆಗಿ ನಾವು ಇವತ್ತು ಪ್ರಕೃತಿನ ಶೋಷಣೆ ಮಾಡ್ತಾ ಇದ್ದೀವಿ. ಯಾವಾಗ ಚಳಿಗಾಲ ಶುರು ಆಗುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಗುಡ್ಡ ಕುಸಿಯುತ್ತೆ, ಕಾರಣ ಏನು? ನಾವೇ ಮಾಡಿದ ಪಾಪದ ಕೆಲಸಗಳು. ಅದಕ್ಕೆ ಇವತ್ತು ಅವಶ್ಯಕತೆ ಇದೆ. ನಾವು ಪರಿಸರ ಪೂರಕ ಜೀವನ ಅನುಸರಿಸ ಸಾಧ್ಯನಾ? ನೀರು ಮಿತವಾಗಿ ಬೆಳೆಸ್ಬೋದಾ? ವಿದ್ಯುತ್ ಮಿತವಾಗಿ ಬೆಳೆಸ್ಬೋದಾ? ಯಾವ ಕಾರಣಕ್ಕೂ ಪಾಲಿಥಿನ್ ಪ್ಲಾಸ್ಟಿಕ್ ಬಳಸೋದ್ರ ಸಂಕಲ್ಪ ಮಾಡ್ಬೋದಾ? ನಾವು ಮಾಡಿದ ಪರಿಣಾಮ ಏನಾಗತ್ತೆ? ಇತ್ತೀಚೆಗೆ ತೀರ್ಥಹಳ್ಳಿ ಒಬ್ಬ ನಮ್ಮ ಕಾರ್ಯಕರ್ತ ಸಿಕ್ಕಿದ್ದ, ಒಂದು ಹಸು ಸತ್ತೋಯ್ತು. ಆ ಹಸುವಿನ ಹೊಟ್ಟೆ ಕೊಯ್ದ್ರೆ ಆ ಹೊಟ್ಟೆಯಲ್ಲಿ 50 kg ಪ್ಲಾಸ್ಟಿಕ್ ಇತ್ತು. 50 kg ಆ ಹಸು ಸತ್ತೋಯ್ತು. ಆ ಹಸು ಏನ್ ಪಾಪ ಮಾಡಿತ್ರಿ? ನಾವು ಪಾಲಿಥಿನ್ ಬ್ಯಾಗ್ನಲ್ಲಿ ಹಾಕಿ ರಸ್ತೆಗೆ ಹೋಗಿದ್ದೀವಿ. ಪಾಪ ಹಸು ತಿನ್ನತ್ತೆ. ಹಸು ಗೊತ್ತಿಲ್ಲ ತಿನ್ನಬಾರ್ದು ಅಂತ. ಆ ಪ್ಲಾಸ್ಟಿಕ್ ಅರುಗಲ್ಲ, ಒಳಗಡೆ ಗಂಟಾಗತ್ತೆ. ಹಸು ಸತ್ತೋಯ್ತು. ಎಷ್ಟು ಕಿಲೋ? 50 kg ಪ್ಲಾಸ್ಟಿಕ್. ನಾವು ಯೋಚನೆ ಮಾಡ್ಲಿಕ್ಕಾಗುತ್ತಾ? ಯಾವ ಕಾರಣಕ್ಕೂ ಪಾಲಿಥಿನ್ ಬ್ಯಾಗ್ ನಾವು ಉಪಯೋಗಿಸೋದಿಲ್ಲ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬಟ್ಟೆ ಚೀಲಗಳು ಇಡ್ತಿದ್ವಿ. ಬಟ್ಟೆ ಚೀಲ ಸಾಮಾನು ತರ್ತೀವಿ, ಯಾಕಂದ್ರೆ ಅಂಗಡಿಯನ್ನು ಪಾಲಿಥಿನ್ ಚೀಲ ಕೊಟ್ರೆ ಇಲ್ಲ ನಂಗೆ ಬೇಡ, ಈ ಚೀಲದಲ್ಲಿ ಹಾಕು ಅಂತ ಹೇಳ್ಬೇಕು. ಈ ಯೋಚನೆ ಮಾಡ್ಲಿಕ್ಕಾಗತ್ತಾ? ಪರಿಸರ ಪೂರಕವಾದಾಗ ನಮ್ಮ ಜೀವನ ಚೆನ್ನಾಗಾಗುತ್ತೆ. 4ನೇ ಸಂಗತಿ ಅಂದ್ರೆ ನಮ್ಮ ದೇಶದಲ್ಲಿ ಅಧಿಕಾರಕ್ಕಾಗಿ ಆಂದೋಲನ ನಡೆಯುತ್ತೆ, ಕರ್ತವ್ಯ ನಿಭಾಯಿಸೋದ್ ಭಾಗಲ್ಲ. ಯಾವುದೇ ದೇಶ ಶಕ್ತಿ ಇರೋದು ಅಲ್ಲಿರುವಂತ ಜನ ಆ ದೇಶದ ನಿಯಮಗಳನ್ನ ಹ್ಯಾಕ್ ಪಾಲನೆ ಮಾಡ್ತಾರೆ. ಆದ್ರೆ ನಾವು ಇವತ್ತು ಕಾನೂನಿಗೆ ಹೆದರಿ ನಿಯಮ ಪಾಲನೆ ಮಾಡ್ತಾ ಇದೀವಿ ವಿನಃ ನಿಯಮ ಪಾಲನೆ ಮಾಡುದು ನನ್ನ ಕರ್ತವ್ಯ ಅಂತ ಯೋಚನೆ ಮಾಡಲ್ಲ. ಉದಾಹರಣೆಗೆ ಕೆಂಪ್ ಲೈಟ್ ಜಂಪ್ ಮಾಡಬಾರದು. ಒಂದ್ಸಲ ಒಬ್ಬ ಮೋಟರ್ ವೆಹಿಕಲ್ ಹೋಗೋನು, ಕೆಂಪ್ ಲೈಟ್ ನಡೀತಾ ಇತ್ತು, ಗುರ್ ಅಂತ ಹೋದ. ಅಲ್ಲಿ ಪಕ್ಕದಲ್ಲಿ ಪೊಲೀಸ್ ನಿಂತಿದ್ದ. ಅವನ್ ನಿಲ್ಲೋ ಅಂತ. ಯಾಕೆ ಕಾಣ್ಲಿಲ್ಲೇನು? ಆಗ ಹುಡುಗ ಹೇಳ್ತಾನೆ, ಅದು ಕಾಣಿಸ್ತ್ರಿ, ನೀವು ಕಾಣ್ಲಿಲ್ಲ. ಅಂದ್ರೆ ನೀವು ಕಂಡಿದ್ರೆ ನಿಲ್ತಿದ್ದೆ ನಾನು. ಅಂದ್ರೆ ಪೊಲೀಸ್ ಇದ್ದಾರೆ ಅಂತ ನಿಯಮ ಪಾಲನೆ ಮಾಡೋದ ಅಲ್ಲ. ನಿಯಮ ಪಾಲನೆ ಸ್ವಭಾವ. ಹಿಂದೆ ನಮ್ಮ ಮನೆಗಳು ಕಲಿಸ್ಕೊಡ್ತಾ ಇದ್ರು, ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೇ ಕಂಠಗತೈರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೇ ಕಂಠಗತೈರಪಿ. ಏನು ದೇಶ ಹಿತಕ್ಕಾಗಿ ಮಾಡಬೇಕೋ ಪ್ರಾಣ ಕೊಟ್ಟಾದ್ರೂ ಮಾಡ್ತೇನೆ, ಯಾವ ದೇಶ ಹಿತದಲ್ಲಿ ಇಲ್ವೋ ಪ್ರಾಣ ಹೋದ್ರೂ ಮಾಡಲ್ಲ ಅಂತ. ಇದು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಲ್ಲ. ನಾಗರಿಕ ಕರ್ತವ್ಯದ ಬೋಧ ನಿರ್ಮಾಣ ಮಾಡಬೇಕು. ಕೊನೆ ಸಂಗತಿ ಇದ್ರೆ ಇದೆಲ್ಲ ಆಗ್ಬೇಕು ಅಂತಾದ್ರೆ ನಮ್ಮ ಮನೆಗಳು ಚೆನ್ನಾಗಾಗಬೇಕು. ಜಗತ್ತಿನಲ್ಲೇನೆ ಶ್ರೇಷ್ಠ ಸಂಸ್ಥೆ ಮೇಲಿನ ನಮ್ಮ ಭಾರತ. ನಮ್ಮಲ್ಲಿ ಕುಟುಂಬ ವ್ಯವಸ್ಥೆ, ಪಾರಿವಾರಿಕ ವ್ಯವಸ್ಥೆ ಇದು ಅದ್ಭುತವಾದ ಕಲ್ಪನೆ. ಜಗತ್ತಲ್ಲಿ ಯಾವ ದೇಶದಲ್ಲೂ ಇಲ್ಲ. ಇವತ್ತು ಅಮೆರಿಕಾದಲ್ಲಿ 65% ಜನಕ್ಕೆ ತಮ್ಮ ಅಪ್ಪ ಅಮ್ಮ ಯಾರನ್ನು ಗೊತ್ತಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನಾವು ಭಾಗ್ಯವಂತರು. ಇಂಗ್ಲೆಂಡಿನ ರಾಣಿ, ಇಂಗ್ಲೆಂಡಿನ ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ ಒಂದ್ಸಲ ನಮ್ಮ ಕಾರ್ಯಕ್ರಮದಾಗ ಹೇಳ್ತಾರೆ, ನೀವು ಭಾರತೀಯರು ಭಾಗ್ಯವಂತರು. ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವಂತ ವ್ಯವಸ್ಥೆ ಇದೆ. ನಿಮ್ಮ ಮಕ್ಕಳು ಸುರಕ್ಷಿತವಾಗಿ ಬೆಳೀತಾರೆ. ಆ ವ್ಯವಸ್ಥೆ ನಮ್ಮಲ್ಲಿಲ್ಲ. ದಯವಿಟ್ಟು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಕೊಡಬಲ್ರ ನೀವು ಅಂತ ಆಕಿ ನಮ್ಗೆ ವಿನಂತಿ ಮಾಡ್ತಾಳೆ. ಆ ದುರ್ದಿಂದ ಏನಾಗಿದೆ, ನಮಗೆ ಇವತ್ತು ನಮ್ಮ ಸಂಸ್ಕೃತಿ ಬೇಡ ಆಗಿದೆ, ನಮ್ಗೆ ವಿದೇಶಿ ಸಂಸ್ಕೃತಿ ಬೇಕಾಗಿದೆ. ಮನೆಗಳಿಗೆ ಬೆಳಿಗ್ಗೆ ಹೇಳೋ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಮನೆಯಲ್ಲಿ ರಂಗೋಲಿ ಹಾಕ್ಬೇಕು, ಆದ್ರೆ ಕೆಲವು ಕಡೆ ನೋಡ್ತೀವಿ ರಾತ್ರಿಯೇ ರಂಗೋಲಿ ಹಾಕಿ ಮಲಗ್ಬಿಡ್ತಾರೆ, ಬೆಳಿಗ್ಗೆ ಉಪದ್ಯಾಪ ಬೇಡ ಅಂತ. ನಾವು ನಮ್ಮ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡಬೇಕು? ಈ ನಮ್ಮ ಮಕ್ಕಳನ್ನ ಈ ದೇಶಕ್ಕೆ, ನಾಡಿಗೆ ಆಸ್ತಿಯನ್ನಾಗಿ ಮಾಡ್ಬೇಕಲ್ಲ. ನಮ್ಮ ಮನೆಗೆ, ಸಮಾಜಕ್ಕೆ ಶಕ್ತಿಯನ್ನಾಗಿ ಮಾಡ್ಬೇಕಲ್ಲ. ಆದಷ್ಟು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದು ಹೇಗೆ, ಈ ರೀತಿ ನಾವು ಪ್ರತಿಯೊಬ್ಬರು ಯೋಚನೆ ಮಾಡುವಂತ ಅವಶ್ಯಕತೆ ಇದೆ. ಯಾವುದೇ ಒಂದು ದೇಶದ ಶಕ್ತಿ ಇರೋದು ಆ ದೇಶದ ಸಮಾಜ ಹಾಗೆ ಬರ್ತದೆ. ಈ ಸಂದರ್ಭದಲ್ಲಿ ಅರ್ನಾಲ್ಡ್ ಟೈನಿಬೆನ್ ಅಂತ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಹೇಳಿದ ಮಾತನ್ನು ಹೇಳ್ತೀನಿ. ಅರ್ನಾಲ್ಡ್ ಟೈನಿಬೆನ್ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಹೋಗೋದ, ಅವನು ಜಗತ್ತಿನ ಎಲ್ಲ ಇತಿಹಾಸ ಅಧ್ಯಯನ ಮಾಡಿದ್ದ. ಎಲ್ಲ ಅಧ್ಯಯನ ಆದ್ಮೇಲೆ ಒಂದು ಮಾತು ಹೇಳ್ತಾನೆ ನಾನು, ಓ ಭಾರತೀಯರೇ, ಜಗತ್ತಿಗೆ ಶಾಂತಿ ಕೊಡುವಂತ
ಜಗತ್ತಿಗೆ ಹಿತ ಮಾಡುವಂತ ಯಾವುದಾದ್ರೂ ತತ್ವಜ್ಞಾನ ಇದ್ರೆ ಅದು ನಿಮ್ಮ ಭಾರತೀಯ ತತ್ವಜ್ಞಾನ. ಭಗವಂತ ನಿಮ್ಗೆ ವಿಶೇಷವಾಗಿ ಅದಕ್ಕಾಗಿ ಜನ್ಮ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಜವಾಬ್ದಾರಿ ಇದೆ ಜಗತ್ತಿನ ಹಿತ ಸಾಧಿಸುವಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, ಭಾರತೀಯರೇ, ನೀವು ಜಗತ್ತಿನ ಉದ್ಧಾರ ಮಾಡಬೇಕಾಗಿದೆ, ಅದಕ್ಕೆ ನೀವು ಮುಂಚೆ ನಿಮ್ಮ ಉದ್ಧಾರ ಮಾಡಿಕೊಳ್ಳಿ. ಅವನು ಕರೆ ಕೊಡ್ತಾನೆ ಭಾರತೀಯರಿಗೆ. ಜಗತ್ತು ನಮ್ಮ ಕಡೆ ಆ ದೃಷ್ಟಿಯಿಂದ ನೋಡ್ತಾ ಇದೆ. ಆರ್ಯ ಚಾಣಕ್ಯ ಒಂದು ಮಾತು ಹೇಳಿದ್ದ, ಸಮಾಜದಲ್ಲಿ ದುಷ್ಟರ ಸಕ್ರಿಯತೆಗಿಂತ ಸಜ್ಜನರ ನಿಷ್ಕ್ರಿಯತೆ ಇದು ಸಮಾಜಕ್ಕೆ ಘಾತಕವಾದ್ದು ಅಂತ. ನಾವಿಲ್ಲಿ ಕೂತರು ಸಕ್ರಿಯ ಹಿಂದೂಗಳಿದ್ದೀವಿ. ನಾವು ನಮ್ಮ ನೆಲೆಯಲ್ಲಿ ಹಿಂದೂ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ಶಕ್ತಿ ತುಂಬೋದಕ್ಕೆ ಬೇಕಾದಂತ ಕೆಲಸಗಳು ಯಾವ ರೀತಿಯಲ್ಲಿ ಮಾಡುವುದು ನಮ್ದು ಯೋಚನೆ ಮಾಡ್ತಾ ಬರುವಂತ ದಿನಗಳಲ್ಲಿ 2047ರಲ್ಲಿ ಭಾರತ ಒಂದು ವಿಶ್ವಗುರು ಆಗಬೇಕು ಕಲ್ಪನೆ ನಮ್ಮ ಪ್ರಧಾನಮಂತ್ರಿ ಇಟ್ಟಿದ್ದಾರೋ, ಕೇವಲ ಪ್ರಧಾನಮಂತ್ರಿ ಆಶಯದಿಂದ ಆಗಲ್ಲ, ನಾವು ಯಾವ ಅದಕ್ಕೆ ಪೂರಕ ಜೀವನ ನಡೆಸ್ತೀವಿ. ಬರುವಂತ 20 ವರ್ಷದಲ್ಲಿ ಭಾರತ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ಇಡೀ ಜಗತ್ತು ಭಾರತ ಗೌರವ ಕೊಡುವ ರೀತಿಯಲ್ಲಿ ಭಾರತ ಎದ್ದು ನಿಲ್ಬೇಕು. 70-80 ಕೋಟಿ ಜನರನ್ನ ಎಬ್ಬಿಸ್ಬೇಕು ಅಂತ ಹೊರಟಿದೆವು. ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಹಿಂದೂಗಳಿಷ್ಟಿದ್ದಾರೆ, ಅವರು ಮಲಗಿದ್ರೆ ಸಾಲದು, ಅವ್ರನ್ನ ಎಬ್ಬಿಸೋಣ. ಈ ಭಾರತ ಸಾಮಾನ್ಯವಾಗಿರ್ಲಿಲ್ಲ, ಇದು ಬಹಳ ಉತ್ತಮವಾಗಿತ್ತು, ಔನ್ನತ್ಯವಾಗಿತ್ತು, ಬಹಳ ಶಕ್ತಿಯುತವಾಗಿತ್ತು. ಅದರ ಕಥೆಯನ್ನು ಸ್ವಲ್ಪ ಹೇಳೋಣ ಅಂಥೇಳಿ 45 ನಿಮಿಷಗಳ ಕಾಲ ಮಂಗೇಶ್ ಬೇಂಡೆ ಅವರು ಬಹಳಷ್ಟು ತಯಾರಿಯಿಂದ, ಪದಗಳಿಂದ, ಪದಪುಂಜಗಳಿಂದ, ಇತಿಹಾಸ ವರ್ಣನೆಯಿಂದ ನಮಗೆ ಹೇಳಿದ್ರು. ಈಗ ನಮ್ಮ ಹಿಂದೂಗಳು ನಾವು ಹೇಗಿದ್ದೀವಿ, ಉದಾಹರಣೆಗೆ ಅಲ್ಲೆಲ್ಲ ಇರೋರಿಂದ ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗೋದಿಲ್ಲ. ಕುರ್ಚಿಯಲ್ಲಿ ಕುಳಿತುಕೊಂಡಿರೋರು ಕೂಡ ಒಂದಷ್ಟು ಜನ ಶ್ರದ್ಧೆಯಿಂದ ಕೇಳ್ತಿದ್ದಾರೆ, ಅವರಿಂದಲೂ ಕೂಡ ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಕಾರ್ಯಕ್ರಮದ ಆರ್ಗನೈಸರ್ಸ್, ಈ ಕಾರ್ಯಕ್ರಮದಲ್ಲಿ ನಾವು ಕೇಸರಿ ಶಾಲ ಹಾಕ್ಕೊಂಡಿದ್ದೀವಿ, ನಾವು ಶಿಸ್ತಿನಿಂದ ಕೂತಿದ್ದೀವಿ, ನಮ್ಮಿಂದ ಒಂದು ಅಪೇಕ್ಷೆ ಇರುತ್ತಲ್ವ, ಅವರು ಕೂಡ ಮಾತಾಡ್ತಿದ್ರೆ, ಅವರು ಕೂಡ ಅಲ್ಲಿ ಇಲ್ಲಿ ಗಮನ ಕೊಡ್ತಿದ್ರೆ, ಮಂಗೇಶ್ ಬೇಂಡೆ ಅವರು ಯಾರಿಗೋಸ್ಕರ ಮಾತಾಡ್ತಿದ್ದಾರೆ? ಸ್ವಲ್ಪ ಗಟ್ಟಿಯಾಗಿ ನಾನು ಮಾತನಾಡ್ತಿದ್ದೇನೆ. ಹಿಂದೂ ಸಮಾಜದ ಜಾಗೃತಿ ಅನ್ನೋದು ಹಾಗೆ ಹೀಗೆ ಆಗೋದಿಲ್ಲ. ಶೋಭಾಯಾತ್ರೆಯಲ್ಲಿ 2,000-5,000 ಜನ ನಾವು ಪಾಲ್ಗೊಂಡ್ವಿ. ಎಲ್ಲದ್ರವರೆಲ್ಲ ಮುಗಿತಲ್ಲ ನಮ್ಮ ಶೋಭಾಯಾತ್ರೆ, ವಾಪಸ್ ಹೊರಟೇ ಬಿಟ್ವಿ. ಅದರಿಂದ ಒಂದು ಅಂಶ, ಶಕ್ತಿಪೀಠಗಳ ದರ್ಶನದಿಂದ ಒಂದಷ್ಟು ಅಂಶ ಹಿಂದೂ ಜಾಗೃತಿ ಆಗುತ್ತೆ. ಈ ಭಾರತಕ್ಕೆ ಹಿಂದೂ ದೇಶ ಅಂತ ಯಾಕೆ ಪದ ಬಂತು? ಬಹಳ ಅಚ್ಚರಿಯ ಸಂಗತಿ. ಹಿಂದೂ ಅನ್ನೋದು ಸಿಂಧೂ ನದಿಯ ಆಚೆಗಿನ ಜನರನ್ನ ಅವರು ಕರೆದಂತಹ ದೇಶ. ಅವರಿದಾರಲ್ಲ, ಸಿಂಧೂ ನದಿಯ ಆ ಕಡೆ ಬದುಕುವವರು, ಅವರಿಗೆ ಸಿ ಅನ್ನಕ್ ಬರಲಿಲ್ಲ. ಪರ್ಷಿಯನರು ಸೀನೋಗಿ ಹಿಂದೂ ಅಂದ್ರು. ಇಷ್ಟೇ ಇದರ ಅರ್ಥ. ಆದರೂ ಕೂಡ ಜಗತ್ತು ಕೊಂಡಾಡಿತು ಈ ದೇಶ ಹಿಂದುತ್ವವನ್ನ. ಕಾರಣ ಮಂಗೇಶ್ ಅವರು ಹೇಳಿದ್ದು, ಈ ಭಾರತ ವಿದ್ಯೆಗೆ ಮಹತ್ವವನ್ನು ಕೊಡ್ತು, ಈ ಭಾರತ ಸಂಸ್ಕೃತಿಗೆ ಮಹತ್ವವನ್ನು ಕೊಡ್ತು, ಈ ಭಾರತ ನಾನು ಚೆನ್ನಾಗಿರ್ಬೇಕು, ನಾನು ಬದುಕಬೇಕು, ಇದನ್ನ ಯೋಚನೆ ಮಾಡಲಿಲ್ಲ. ಬಾ ನೀವು ಬನ್ನಿ ನಮ್ಮ ಜೊತೆ ನೀವೆಲ್ಲರೂ ಚೆನ್ನಾಗಿರಿ ಅನ್ನುವ ತತ್ವವನ್ನ ಬೆಳೆಸ್ಕೊಂಡೋದಂತಹ ಭಾರತ. ಗುರುಕುಲ ಪರಂಪರೆ ಇವತ್ತು ನಮ್ಮ ಮಕ್ಕಳನ್ನೆಲ್ಲರನ್ನ ಕಾಲೇಜ್, PUC, BSc, BTech, BCom, MScಗೆ ನಾವೆಲ್ಲರೂ ಕೂಡ ಕಳಿಸ್ತೇವೆ. ಒಂದು ಸಮಯದಲ್ಲಿ 2 ಲಕ್ಷ ಹಳ್ಳಿಗಳು ನಮ್ಮ ದೇಶ ಭಾರತದಲ್ಲಿ. ಆ 2 ಲಕ್ಷ ಹಳ್ಳಿಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳಿತ್ತು. ಯಾರು ಸಾಕ್ತಾ ಇದ್ರು, ಊಟ ಯಾರು ಕೊಡ್ತಾ ಇದ್ರು, ಹಾಲು ಯಾರು ಕೊಡ್ತಾ ಇದ್ರು, ಮೊಸರು, ದವಸ ಧಾನ್ಯ ವ್ಯವಸ್ಥೆ ಅವರೇ ಮಾಡ್ತಿದ್ರು. ಈ ಒಂದು ಸಿಸ್ಟಮ್ ಇರ್ತಿತ್ತು. ನಮಗೆ 2 ಗುರುಕುಲಗಳ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಬ್ಬ ವಿಷ್ಣುಗುಪ್ತ ಚಾಣಕ್ಯ ಬದುಕಿದಂತಹ ತಕ್ಷಶಿಲಾ, 2ನೇದು ನಳಂದ. ಇವೆರಡು ಫೇಮಸ್ ಗೊತ್ತಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಿದ್ರಂತೆ. ಇಂಟರ್ವ್ಯೂ ಮಾಡ್ತಕ್ಕಂಥವ್ರು ಕೂಡ ಗೇಟ್ ಕೀಪರ್ಸ್ ಆಗಿದ್ರು. ಭಾರತ ಈ ರೀತಿ ಇತ್ತು ಅಂತ. 2 ಅಲ್ಲ, ವಿಕ್ರಮಶಿಲಾ ಅಂತ ಇನ್ನೊಂದಿತ್ತು, ಓದಂತಪುರಿ ಅಂತ ಮತ್ತೊಂದು ವಿದ್ಯಾಪೀಠ ಇತ್ತು, ಕಾಶ್ಮೀರದಲ್ಲಿ ಶಾರದಾ ವಿದ್ಯಾಪೀಠ ಇತ್ತು. ಇವೆಲ್ಲ ಕೂಡ ಜ್ಞಾನವನ್ನ ಹರಡ್ತಾ ಇತ್ತು. ಭಾರತಕ್ಕೆ ಇಷ್ಟು ದೊಡ್ಡ ಹೆಸರು, ಇಷ್ಟೊಂದು ಜನ ಜಸ್ಟ್ ದೇವರುಗಳನ್ನ ಇಟ್ಟಿರೋದ್ರಿಂದ ಬರೋದು ಉದ್ದೇಶ ಏನಂತ ಹೇಳಿದ್ರೆ ಜ್ಞಾನ, ವೇದಾಂತ,
ಧರ್ಮ, ಸತ್ಯ, ವಿವೇಚನೆ. ಇಷ್ಟೆಲ್ಲ ನಾವು ವೇದಿಕೆಯಿಂದ ಮಾತನಾಡ್ತಿದ್ದೀವಲ್ಲ, ನಮ್ಮ ಮಾತನ್ನ ಒಪ್ಪಿಕೊಳ್ಳಿ, ನಾವು ಹೇಳಿದ್ದನ್ನ ಒಪ್ಕೊಂಬಿಡಿ ಅಂತ ನಮ್ಮ ಶಾಸ್ತ್ರ ಹೇಳಿಲ್ಲ. ನಮ್ಮ ಉಪನಿಷತ್ತುಗಳು ಪ್ರಶ್ನೆ ಮಾಡಿ ಅಂತ ಹೇಳ್ತು, ವಿವೇಚನೆ ಮಾಡಿ. ದೇವರಂದ್ರೆ ಏನು? ಪೂಜೆ ಯಾಕೆ ಮಾಡ್ತೀವಿ? ಹೋಮ ಯಾಕೆ? ಬೆಂಕಿಗೆ ಪೂಜೆ ಯಾಕೆ? ನಾವು ಸುಮ್ಮನೆನ ಪೂರ್ಣಾಹುತಿಯಲ್ಲಿ ನೂರಾರು ಸಾವಿರಾರು ರೂಪಾಯಿ ವಸ್ತುಗಳನ್ನ ಬೆಂಕಿಗೆ ಹಾಕ್ತೀವಿ. ಇದಕ್ಕೆ ಅರ್ಥ ಇಲ್ವಾ? ಆದ್ರೆ ಬಹಳಷ್ಟು ಹಿಂದೂಗಳು ನಮಗೆ ನಮ್ಮ ಕೆಲಸದ ಬಗ್ಗೆ ಅರ್ಥ ಗೊತ್ತಿಲ್ಲ. ಉದಾಹರಣೆಗೆ ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದ್ದು ಮಹಾಭಾರತ, ರಾಮಾಯಣ, ಬಹಳ ಬೃಹತ್ ಕಥೆಗಳು. ಜೀವನದ ಚಿಕ್ಕ ಚಿಕ್ಕ ಅಂಶಗಳಲ್ಲಿ ಬದುಕಿದ್ರೆ ಹೇಗೆ ಬದುಕಬೇಕು, ಅರ್ಜುನನಿಂದ ಏನು ಕಲಿಬೇಕು, ಯುಧಿಷ್ಠಿರನಿಂದ ಏನು ಕಲಿಬೇಕು, ಮಹಾಭಾರತದ ಪಾತ್ರಗಳಿಂದ ಏನು ಕಲಿಬೇಕು, ರಾಮದ ವರ್ಚಸ್ಸು ಹೇಗಿತ್ತು, ರಾವಣನ ಹೆಸರನ್ನು ಕೂಡ ಯಾಕೆ ಇಡೋದಿಲ್ಲ ಅಂತ ಹೇಳ್ಕೊಟ್ಟಂತಹ ಕಥೆಗಳು. ಆದರೆ ಇವತ್ತು ನಮ್ಮ ಯುವಕರಿಗೆ, ಇವತ್ತು ನಾವೆಲ್ಲ ಕುರ್ಚಿಯಲ್ಲಿ ಸುಮಾರು 1.5 ಗಂಟೆ ಕೂತಿದ್ದೇವೆ, ಇನ್ನೊಂದು 15 ನಿಮಿಷದಲ್ಲಿ ವಾಪಸ್ ಮನೆಗೆ ಹೋಗ್ತೇವೆ. ನಾವೆಲ್ಲ ಏನು ಹೇಳ್ಕೊಟ್ವಿ? ಹಿಂದುತ್ವ ಅಂದ್ರೇನು? ವಾಪಸ್ ಖಾಲಿ ಕೈಯಲ್ಲಿ ಹೋಗಬೇಡಿ, ನಮ್ಮ ಹಿಂದುತ್ವವನ್ನು ಅರ್ಥ ಮಾಡ್ಕೊಂಡು ಹೋಗಿ, ಸ್ವಲ್ಪ ಹೃದಯದಲ್ಲಿ ತೆಗೆದುಕೊಂಡು ಹೋಗಿ, ನಾವು ಯಾರು ಅನ್ನೋದನ್ನ ತಿಳ್ಕೊಂಡು ಹೋಗಿ. ನಮ್ಮ ಹಬ್ಬಗಳಂದ್ರೇನು? ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಯಾಕೆ ಹೇಳಿದ್ವಿ? ಭಾರತ ಅನ್ನೋ ದೇಶ ಕೇವಲ ದೇಶ ಆಗಿರಲಿಲ್ಲ, ಅಮೋಘ ಇತಿಹಾಸದಿಂದ ಇತ್ತು. ನಾವು ಜಗತ್ತಿಗೆ ಬೆಳಕು ಕೊಟ್ಟಂಥವರು. ಇದು ಭಾಷಣ ಮಾತ್ರ ಅಲ್ಲ, ಸ್ವಲ್ಪ ಓದಲಿಕ್ಕೆ ಪ್ರಯತ್ನ ಮಾಡಿ ಅನ್ನೋದನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು. ಆದರೆ ಮಕ್ಕಳನ್ನ ಕಾಲೇಜ್ ಕಳಿಸ್ತೀವಿ, ಚೆನ್ನಾಗಿ ಓದಿರ್ತಾರೆ, ಇಂಗ್ಲಿಷ್, ಸೈನ್ಸ್, ಸೂಪರ್ ಕಂಪ್ಯೂಟರ್, ಇವತ್ತು ನ್ಯಾನೋ ಕಂಪ್ಯೂಟರ್ ಯುಗದಲ್ಲಿ ಇವೆಲ್ಲ ಹೇಳಿದ್ರೆ ಮಕ್ಕಳು ಒಪ್ಕೊಳ್ತಾರ? ಆದರೆ ನಮಗೆ ಆಸೆ, ನಮ್ಮ ಹಿಂದುತ್ವವನ್ನು ಅರ್ಥ ಮಾಡಿಸ್ಬೇಕಲ್ಲ ಮಕ್ಕಳಿಗೆ ಅಂತ ಹೇಳಿ. ಆದ್ರಿಂದ ಹಿಂದುತ್ವದಲ್ಲಿ ಉಪನಿಷತ್ತುಗಳಲ್ಲಿ ಬಲವಂತದ ವಿದ್ಯಾಭ್ಯಾಸ ಮಾಡಲಿಲ್ಲ. ಮಕ್ಕಳಿಗೆ ಪ್ರಶ್ನೆ ಕೇಳುವ ಅಭ್ಯಾಸವನ್ನು ಮಾಡಿ. ಇವತ್ತು ನಮ್ಮ ಸಂಸ್ಕೃತಿಯಲ್ಲಿ ತುಳಸಿ ಪೂಜೆ ಯಾಕೆ ಅರ್ಥ ಮಾಡಿಸಿ. ಪ್ರಶ್ನೆ, ನಾವು ದೇವರ ಪೂಜೆಯನ್ನ ಬಲವಂತ ಅಲ್ಲ, ದೇವರಿದ್ದಾನ, ನಾವು ಮಾಡಲೇಬೇಕಾ, ಯಾಕೆ ಮಾಡಬೇಕು, ಅಮ್ಮನವರಂದ್ರೆ ಏನು, ಜಗದ್ಧಾತ್ರಿ ಜಗದ್ದೇವತೆ ಅಂದ್ರೆ ಏನು, ನಾವು ದೇವರಂದ್ರೆ ಏನು, ನಾವು ದಾನ ಯಾಕೆ ಮಾಡ್ತೀವಿ, ನಾನು ಸಂಪಾದನೆ ಮಾಡಿದ್ರೆ ಸಾಲದ, ನಾನು ಚೆನ್ನಾಗಿದ್ರೆ ಸಾಲದ, ಇನ್ನೊಬ್ಬರಿಗೆ ದಾನ ಯಾಕೆ ಮಾಡಬೇಕು, ಇದನ್ನ ಅರ್ಥ ಮಾಡಿಸುವ ಅವಶ್ಯಕತೆ ಇದೆ. ನಾವು ಇಷ್ಟೆಲ್ಲ ಅಮೋಘ ವರ್ಷದ ಭಾರತದ ಹೇಳಿದ್ವಿ, ಆದ್ರೆ ನಾವು ಈ ಸ್ಥಿತಿಗೆ ಯಾಕೆ ಬಂದ್ವಿ? ಮತ್ತೆ ಟಮಟೆಯನ್ನ ಡೋಳನ್ನ ಬಡಿದು ಎದ್ದೇಳಿ ಎದ್ದೇಳಿ ಹಿಂದುತ್ವ ಹಿಂದುತ್ವ ಅಂತ ಹೇಳುವ ಅಗತ್ಯ ಯಾಕೆ ಬಂತು? ಅವರು ಹೇಳಿದ್ರು, ಪೃಥ್ವಿರಾಜ್ ಚೌಹಾನ್ನ ಸಮಯದಲ್ಲಿ ರಾಜ ಜಯಚಂದ್ರನಂತಹ ಒಬ್ಬ ರಾಜನ ಕೃತ್ಯ ಅಂತ ಹೇಳಿ ನಾವು ಕೇಳಿಸ್ಕೊಳ್ಬೇಕು. ಇದು ನಮಗೇನು ಪಾಠ? ನಾವಿವತ್ತು ಹಿಂದೂಗಳು ಅನೇಕ ಜಾತಿಗಳು, ಅನೇಕ ವಿಂಗಡಣೆಗಳು, ಅನೇಕ ಭೇದ ಭಾವಗಳು, ಅನೇಕ ಅಸ್ಪೃಶ್ಯತೆಗಳು, ನೀನು ಅವನು ನಾನು ಇವನು ಹಾಗಂಥೇಳಿ ಜಾತಿಯನ್ನ ನಿರ್ನಾಮ ಮಾಡೋಕ್ಕಾಗತ್ತಾ? ನಾವು ಇಂಪ್ರಾಕ್ಟಿಕಲ್ ಆಗಿ ಮಾತನಾಡೋದು ಬೇಡ. ಭೂಮಿ ಇದ್ದಾಗಿನಿಂದ ಕೊನೆವರೆಗೂ ಜಾತಿಗಳಿದೆ. ನಾವು ನನ್ನ ಮನೆಗಿಂತ ನನ್ನ ಸಮುದಾಯಕ್ಕೂ ಕೆಲಸ ಮಾಡಬೇಕು, ನನ್ನ ಜಾತಿಗೂ ಕೆಲಸ ಮಾಡಬೇಕು. ಆದರೆ ಒಂದು ತತ್ವವನ್ನು ನಾವು ಹಿಡ್ಕೊಂಡು ಹೋಗ್ಬೇಕು, ನನ್ನದೇ ದೊಡ್ಡದು ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ನನ್ನದೇ ನಂದೇ ನನ್ನದೇ ಅನ್ನೋದನ್ನ ಕಡಿಮೆ ಮಾಡಿ, ನಂದು ಗೌರವಾಸ್ಪದ, ನೀವು ನಮ್ಮ ಜೊತೆಗೆ ಬನ್ನಿ, ನಮ್ಮ ಜೊತೆ ನೀವು ಇರಿ, ನಾವು ನಿಮ್ಮ ಜೊತೆಗಿರೋಣ. ಇದನ್ನ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅನ್ನೋದನ್ನ ಇಷ್ಟು ದೊಡ್ಡ ಆ ಕಾರ್ಯಕ್ರಮದ ಮೂಲಕ, ಸಂದೇಶದ ಮೂಲಕ ಕೊಡ್ತಾ ಇದ್ದೀವಿ. ಇದು ಭಾಷಣಕ್ಕೆ ಸೀಮಿತ ಆದರೆ, ಬೋಲೋ ಭಾರತ್ ಮಾತಾಗೆ ಜೈ ಅನ್ನೋದಕ್ಕೆ ಸೀಮಿತ ಆದರೆ ನಮ್ದು ಸಾರ್ಥಕ ಆಗೋದಿಲ್ಲ. ಇದಕ್ಕಿಂತ ಒಂದು ಹೆಜ್ಜೆ ಮುಂದಿಡಬೇಕು. ನಾವು ಒಂದು ಹೆಜ್ಜೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ, 1000 ಜನ ವಿರುದ್ಧ ಹೇಳಿ ನನ್ನ ಹಬ್ಬದ ಬಗ್ಗೆ ನನಗೆ ಗರಿಮೆ ಇದೆಯಾ, ಸ್ವದೇಶಿ ಬಗ್ಗೆ ಹೇಳಿದ್ರು. ನಮಗೇನು ಗೊತ್ತಿದೆ? ಹತ್ತಿರದಲ್ಲೇ ಗೋ ಸಂಪನ್ಮೂಲನ ರಾಷ್ಟ್ರೀಯ ಸ್ವಯಂ ಸೇವಕದವರು ರಾಷ್ಟ್ರೋತ್ಥಾನ ಗೋಶಾಲೆಯನ್ನ ಇಲ್ಲೇ ಘಾಟಿ ಹತ್ರ ಮಾಡಿದ್ದಾರೆ. ಯಾವತ್ತಾದ್ರೂ ವಿಸಿಟ್ ಮಾಡಿ. ಗೋ ಸೇವೆ ಅಂದ್ರೆ ಏನು, ಹಸುವನ್ನ ಹೇಗೆ ಸಾಕೋದು, ನಮ್ಮ ಸಂಸ್ಕೃತಿಗೂ ಹಸುಗೂ ಏನು ಸಂಬಂಧ, ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಬದುಕಬೇಕಲ್ಲ, ತಿಳಿಸ್ಬೇಕಲ್ಲ. ಮಕ್ಕಳ ಹುಟ್ಟು ಹಬ್ಬದ ದಿನ ನಾವು ಹೇಗೆ ಆಚರಿಸ್ಬೇಕು ಎನ್ನುವ ಚಿಕ್ಕ ಚಿಕ್ಕ ಮಾತುಗಳು, ಚಿಕ್ಕ ನಮಸ್ಕಾರದಿಂದ ಬೆಳಗ್ಗೆ ಎದ್ದಾಗಿನಿಂದ ಇವತ್ತು ನಾವು ಏನು ಕಲಿಸ್ಬೇಕು ಅಂದ್ರೆ, ನಮ್ಮ ಪರಿಚಯನು, ನಾನು ಯಾರು, ನನ್ನ ಪರಿಚಯನು, ನಾನು ಕನ್ನಡಿಗ, ನಾನು
ತಮಿಳಿನವ, ನಾನು ತೆಲುಗಿನವನು, ನಾನು ಮರಾಠಿಯವನು. ಈ ಕಾರ್ಯಕ್ರಮದ ಉದ್ದೇಶ ಇದಲ್ಲ. ನಮ್ಮ ಸ್ವಂತಿಕೆ ಅದಿದೆ. ಆದರೆ ನಾವು ಕೇಸರಿ ಬಾವುಟವನ್ನು ಉಪಯೋಗಿಸ್ತೇವೆ. ಇದರ ಅರ್ಥವೇ 10 ಜನಕ್ಕೆ ಒಳ್ಳೇದಾಗಬೇಕಾದಾಗ, 100 ಜನಕ್ಕೆ ಒಳ್ಳೇದಾಗುವಾಗ ನನ್ನ ಹಿತ ಸ್ವಾರ್ಥವನ್ನ ಸ್ವಲ್ಪ ಪಕ್ಕಕ್ಕಿಡ್ತೇನೆ. ಇದನ್ನ ಬಾವುಟ ಅಂತ ಹೇಳ್ತೀವಿ. ಸುಮ್ಮನೆ ಕೇಸರಿ ಬಾವುಟ ಅಲ್ಲ, ತ್ಯಾಗ, ಸಮಯದ ತ್ಯಾಗ, ಆಸ್ತಿಯ ತ್ಯಾಗ. ಸ್ವಾಮಿ ವಿವೇಕಾನಂದರನ್ನ ಇವತ್ತು ನಾವೆಲ್ಲರೂ ಕೂಡ ಹೊಗಳ್ತೇವೆ. ಯಾವತ್ತಾದ್ರೂ ಸಮಯ ಸಿಕ್ಕಿದ್ರೆ ಅವರೊಂದಷ್ಟು 100 ಪತ್ರಗಳನ್ನು ಬರೆದಿದ್ದಾರೆ. ಕುಳಿತುಕೊಂಡು ಓದಿ. ಅವರ ಪತ್ರಗಳಲ್ಲಿ ಕಣ್ಣೀರಿದೆ, ಅವರ ಪತ್ರಗಳಲ್ಲಿ ಆಕ್ರಂದನ ಇದೆ, ಅವರ ಪತ್ರಗಳಲ್ಲಿ ಭಾವ ಸ್ಪಂದನ ಇದೆ, ಅವರ ಪತ್ರಗಳಲ್ಲಿ ಒಳಗಡೆಯ ಭಾವ ಪುಟಿದೇಳುತ್ತೆ. ಏನು ಹೇಳ್ತಿದ್ದಾರೆ? ನಾನು ಶಿಕಾಗೋದಲ್ಲಿ ಧರ್ಮವನ್ನ ಮಾತನಾಡುವಾಗ ಇಲ್ಲಿ ಅವ ಯಾವ ಜಾತಿಯವ ಅಂತ ಮಾತನಾಡ್ತಿದ್ದಾರೆ. ಯಾರೂ ಅಲ್ಲ, ನಾವೇ. ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೊರಟಂತಹ ಸ್ವಾಮಿ ವಿವೇಕಾನಂದರಿಗೆ ನಾವು ಸಹಾಯ ಮಾಡಲಿಲ್ವೇ? ನಾವು ದಾನ ಕೊಡ್ಲಿಲ್ವೇ? ಇವತ್ತು ಹಿಂದೂ ಸಮಾಜದಲ್ಲಿ ಹಸುವಿನ ಕೆಲಸ ಆಗಬೇಕಾಗಿದೆ, ಧರ್ಮದ ಕೆಲಸ ಆಗಬೇಕಾಗಿದೆ, ವಿದ್ಯೆಯ ಉಳಿವಾಗಬೇಕಾಗಿದೆ. ಇವೆಲ್ಲ ನಾನೊಬ್ಬನೇ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಯಾರೋ ಒಂದು ಕೆಲಸ ಮಾಡುವಾಗ ಸಪೋರ್ಟ್ ಮಾಡೋಣ. ಹಸುವಿನ ಕೆಲಸ, ಹಿಂದುತ್ವದ ಕೆಲಸ, ಧರ್ಮದ ಕೆಲಸ, ಯಾವುದೋ ಒಂದು ರೂಪದಲ್ಲಿ ಮಕ್ಕಳ ಕೆಲಸ, ವಿದ್ಯೆಯ ಕೆಲಸ, ಯಾವುದೋ ಪರಿಸರದ ಕೆಲಸ ಮಾಡುವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಕೈಲಾದ್ದು. ನಾವು ಹಿಂದುತ್ವದಲ್ಲಿ ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದು ಬೊಗಸೆಯಷ್ಟು ನನ್ನದಲ್ಲ. ದಿಸ್ ಇಸ್ ಕಾಲ್ಡ್ ಎ ಚಾರಿಟಿ. ದಾನ. ದಾನ ಅನ್ನೋದು ಹೇಳಿಕೊಡೋದಲ್ಲ, ಇದು ಗುರುಕುಲದಲ್ಲಿ ಹೇಳಿಕೊಟ್ಟಿದ್ದು. ಚೆನ್ನಾಗಿ ಸಂಪಾದನೆ ಮಾಡಬೇಕು, ಹಣವನ್ನ ಗಳಿಸಬೇಕು, ಇದು ನಮ್ಮ ಸಂಸ್ಕೃತಿ. ಆದರೆ ಹಣಕ್ಕೆ ಅಂಟಿಕೊಳ್ಳಬಾರದು. ಹಣವಿದ್ದಾಗ ಎಷ್ಟು ಸಂತಸವೋ, ಹಣವಿಲ್ಲದದಾಗೂ ಕೂಡ ಅಷ್ಟೇ ಆನಂದದಲ್ಲಿ ಬದುಕಬೇಕು ಬಂಧುಗಳೇ. ಆದ ಕಾರಣ ಮಂಗೇಶ್ ಬೇಂಡೆ ಅವರು ಇಷ್ಟೊಂದು ಮಾತುಗಳನ್ನು ನಾವೆಲ್ಲ ಚಿಕ್ಕ ನಾವು ಯುವಕರಿಗೆ ಪಾಠ ಹೇಳಿದಾಗ ನಾಳೆ ಅದೇ ಯುವಕರು ನಾನು ರಾಮಾಯಣ ಓದ್ಬೇಕಾ? ಯಾಕೆ? ನಿಂದು ಗರ್ಭವತಿಯಾದಂತಹ ಸೀತೆಯನ್ನ ರಾಮ ಅಟ್ಬಿಟ್ಟಲ್ಲ ಅಂತ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರ ಕೊಡುವಂತಹ ಅರ್ಥ ನಮ್ಮಲ್ಲಿರಬೇಕು. ಹೌದಾ? ಹೌದೌದೌದು, ರಾಮಾಯಣ ಸರಿ ಇಲ್ಲ ಅಂತ ನಾವೇ ಹೇಳ್ಬಿಟ್ರೆ? ದ್ರೋಣಾಚಾರ್ಯರು ಏಕಲವ್ಯನ್ಗೆ ಪಾಠನೇ ಹೇಳ್ಕೊಡ್ಲಿಲ್ಲ, ಬೆರಳನ್ನ ಯಾಕೆ ತಗೊಂಡ್ರು ಅಂತ ಯಾರೋ ನಿಮ್ಮ ಮಹಾಭಾರತದಲ್ಲಿ ಹೀಗಿದೆ ಗೊತ್ತಾ, ಅದು ನಿಮ್ಮ ಹಿಂದುತ್ವ ಅಂತ ಹೇಳಿದ ಕ್ಷಣ ಹೌದಲ್ವಾ, ಹೌದೌದೌದು ನಮ್ಮ ಮಹಾಭಾರತ ಸರಿ ಇಲ್ಲ ಅಂತ ನಾವೇ ಹೇಳ್ಬಿಟ್ರೆ? ಕಾರಣ ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ನಮ್ಮ ಕಥೆಗಳ ಬಗ್ಗೆ ನಮಗೇ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಪೂರ್ಣಾಹುತಿ ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ಹೋಮ ಹವನಗಳ ಅರ್ಥ ನಮಗೆ ಗೊತ್ತಿಲ್ಲ. ಮತ್ತೆ ಹೇಗೆ ಹಿಂದೂ ಜಾಗೃತಿಯನ್ನ ಮಾಡೋದು? ಇಷ್ಟು ಮಾತುಗಳನ್ನ ಹೇಳ್ತಾ, ಇಷ್ಟು ಮಾತುಗಳನ್ನು ಕೂಡ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಕೇಳಿದ್ರಿ. ನಾನೊಂದಿಷ್ಟು ನಿಮ್ಮ ಮುಂದೆ ಇಟ್ಟೆ, ಮಂಗೇಶ್ ಬೇಂಡೆ ಅವರು ಒಂದಿಷ್ಟು ಮಾತುಗಳನ್ನ ಇಟ್ಟರು. ನಮ್ಮ ಮಾತುಗಳನ್ನ ನೀವೆಲ್ಲ ಒಪ್ಪಿಕೊಳ್ಳಬೇಕು ಅಂತಲ್ಲ, ಹಿಂದುತ್ವ ಅಂತ ಹೇಳಿದ್ರೇನೆ ಕೇಳಿಸ್ಕೊಳ್ಳಿ, ವಾಪಸ್ ಮನೆಗೆ ಹೋಗ್ತಾ ವಿಚಾರ ಮಾಡಿ, ಚಿಂತನೆ ಮಾಡಿ, ಪುಸ್ತಕವನ್ನು ಓದಿ. ನನಗೆ ಗೊತ್ತಿದೆ ನಾನು ಯಾಕೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದೆ ಅಂತ ಹೇಳಿದ್ರೆ, ಶೋಭಾಯಾತ್ರೆಯಲ್ಲಿ ನಾವು 100 ಸೆಲ್ಫಿಗಳನ್ನ ತಗೊಂಡಿರ್ತೇವೆ, 100 ಫೋಟೋಗಳನ್ನ. ಮಂಗೇಶ್ ಬೇಂಡೆ ಅವರು ಮಾತನಾಡುವಾಗ ಬಹಳಷ್ಟು ಜನ ಸ್ಟೇಟಸ್ ಹಾಕೋದ್ರಲ್ಲಿ, ಸ್ಟೇಟಸ್ ನೋಡೋದ್ರಲ್ಲೇ ಬ್ಯುಸಿ ಇದ್ದೀವಿ. ಮತ್ತೆ ಹೇಗೆ ಜಾಗೃತರಾಗ್ತೇವೆ? ಬಿಡ್ಬೇಕು. ನಾನು ಒಂದು ದೊಡ್ಡ ಕೆಲಸ ಮಾಡುವಾಗ ಈ ಮೊಬೈಲನ್ನು ಒಂದು 5 ನಿಮಿಷ ಅಲ್ಲಿ ಇಡ್ಲು ಅಂತ ಸಂಕಲ್ಪ ಬೇಕು ಅವರೇ, ಇಲ್ಲಾಂದ್ರೆ ಆಗೋದಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನನ್ನ ದೇಶ, ನನ್ನ ಸಂಸ್ಕೃತಿ ಇದು ನನಗೇ ಬರಲಿಲ್ಲ ಅಂದ್ರೆ ಅವ್ರು ಮಾಡ್ಲಿ ಬಿಡು ಅಂದ್ರೆ ಯಾರು ಮಾಡ್ತಾರೆ? ಒಂದು 2 ಮಾತುಗಳನ್ನ ಸ್ವಲ್ಪ ಗಟ್ಟಿಯಾಗಿ ಹೇಳೋಣ ಅಂತ ನಮ್ಗೆ ಅನ್ನಿಸ್ತು. ಬೇಜಾರಾಗಿದ್ರೆ ಬಿಟ್ಬಿಡಿ. ನನ್ನ ಮಾತಿನಲ್ಲಿ ಸತ್ಯ ಅನ್ಸಿದ್ರೆ, ನನ್ನ ಮಾತಿನಲ್ಲಿ ಒಳ್ಳೇದು ಅನ್ಸಿದ್ರೆ ಸ್ವೀಕಾರ ಮಾಡಿ. ನಾವೆಲ್ಲ ಇದೇ ರೀತಿ ಮಾತನಾಡೋದು. ಹಿಂದುತ್ವ ಅಂತ ಹೇಳಿದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು, ಬುಕ್ಕನ್ನು ಓದ್ಬೇಕು, ಮಹಾಭಾರತವನ್ನು ಓದಬೇಕು, ವಿಚಾರ ಮಾಡಬೇಕು. ನಮ್ಮ ಕಥೆಯಲ್ಲಿ ತಿರುಳಿದ್ಯಾ ಅಥವಾ ಸುಮ್ಮನೆ ಬೋಗಸ್ ಆಗಿ ಇವರೆಲ್ಲ ಋಷಿ ಮುನಿಗಳು ಮಾಡಿದಾರ ಅನ್ನೋ ಪ್ರಶ್ನೆ ಕೇಳಿದ್ರು ತಪ್ಪಿಲ್ಲ. ಆದ್ರೆ ನಾವು ಹಿಂದುತ್ವಗಳು ಯಾವಾಗ ವಿಚಾರ ಮಾಡೋದಿಲ್ಲ,
ಬರೀ ನಾವು ಹಾಗೆ ಮಾತನಾಡ್ತಾ ಇದ್ರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಆ ಒಂದು ಏಕಾಗ್ರತೆ ಬರಲಿಲ್ಲ ಅಂತ ಹೇಳಿದ್ರೆ ವಿವೇಕಾನಂದರು ಹೇಳಿದ 100 ಜನ ಕೊಡಿ ಸಾಕು ಅಂತ ಹೇಳಿ. ಇವತ್ತು ನಾನು ಕೂಡ ಹೇಳ್ತೇನೆ, 10,000 ಜನಸಂಖ್ಯೆ ಸೇರಿದಂತಹ ಭಗತ್ ಸಿಂಗ್ನಲ್ಲಿ ಈ ಹಿಂದೂ ಜನಜಾಗೃತಿಯನ್ನು ಮಾಡಲಿಕ್ಕೆ ಒಂದು 50 ಜನ ಪಣ ತೊಟ್ಟರು ಕೂಡ ಬಹಳಷ್ಟು ಕೆಲಸ ಆಗತ್ತೆ. ಸಂಘಟನೆ, ಕುಟುಂಬ ವ್ಯವಸ್ಥೆ, ಧರ್ಮ, ವಿದ್ಯೆ, ಇತಿಹಾಸ, ಪ್ರಕೃತಿ, ಇವೆಲ್ಲ ವಿಷಯಗಳನ್ನ ನಾವು ಏನು ಮಾಡಬಹುದು ಅಳಿಲಿಸವಿಯಾಗಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಸಮಿತಿಯ ಅಧ್ಯಕ್ಷರೊಂದಿಗೆ ಇಷ್ಟು ಜನರನ್ನ ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ. 50-100 ಜನರನ್ನ ಸೇರಿಸೋದು ಬಹಳ ದೊಡ್ಡ ಕೆಲಸ. ರಾಷ್ಟ್ರೀಯ ಸ್ವಯಂ ಸೇವಕದ 100 ಶತಮಾನದ ಉತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. 100 ಕಾರ್ಯಕರ್ತರು, 100 ಮಹಿಳೆಯರು, 100 ಅಮ್ಮಂದಿರು, ಭಗಿನಿಯರು, ಕಾರ್ಯಕರ್ತರು, ನಮ್ಮ ರಾಜಕೀಯ ವ್ಯಕ್ತಿಗಳು, ಶಾಸಕರು, ದಾನಿಗಳು ಎಲ್ಲರೂ ಕೂಡ ಸೇರಿ ನಾವೆಲ್ಲ ಒಂದಾಗೋಣ, ನಾವೆಲ್ಲ ಕೈ ಹಿಡಿಯೋಣ, ನಾವೆಲ್ಲ ಭುಜಕ್ಕೆ ಭುಜ ನೀಡೋಣ, ಸೇರೋಣ ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ, ಯಶಸ್ಸನ್ನು ಮಾಡಿದ್ದಾರೆ. ನಾನು ಮನಸ್ಸಿನಿಂದ ಕೋರ್ಕೊಳ್ಳೋದು ಇದು ಮುಂದುವರಿಬೇಕು, ಹೆಜ್ಜೆ ಇಡಬೇಕು, ಮಕ್ಕಳಿಗೆ ಹೋಗಬೇಕು, ಯುವಕರು ನಿಲ್ಲಬೇಕು, ಯುವತಿಯರು ಗಟ್ಟಿಯಾಗಿ ನಿಲ್ಲಬೇಕು, ರಾಷ್ಟ್ರ, ಸಂಸ್ಕೃತಿ, ದೇಶ, ಹಿಂದುತ್ವ ಎದ್ದು ನಿಲ್ಲಬೇಕು ಅನ್ನುವ ಆಶಯದೊಂದಿಗೆ ನನಗೆ ತಿಳಿದಂತಹ 1-2 ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ವಿರಮಿಸ್ತೇನೆ.